ಆ ನಮಸ್ತೆ ಎಲ್ಲರಿಗೂ, ಗುರುಗಳಿಗೆ, ನನ್ನೆಲ್ಲ ಆತ್ಮಗಂಧಗಳಿಗೂ ನಮಸ್ಕಾರ. ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು, ಮಹೋತಾರ್ ಬಾಬಾಜಿ, ಇಂಥ ಮಹಾನ್ ಚೇತನಗಳ ಆತ್ಮಕ್ಕೆಲ್ಲ ನಾನು ನಮಿಸುತ್ತಾ, ಯೋಗಿಯ ಆತ್ಮಕತೆ ನನ್ನ ಪುಣ್ಯದ ಭಾಗದ ಒಂದು ಆ ಫಲವಾಗಿದೆ ಅಂತ ನಾನು ಭಾವಿಸ್ತಾ, ಅದಕ್ಕೆ ನಾನು ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಹಿಂದಿನ ಭಾಗದಲ್ಲಿ ಯೋಗಿ ಆತ್ಮಕಥೆನಲ್ಲಿ ನಾವು ಅನೇಕ ಪವಾಡಗಳ ಹಿಂದೆ ನಾವು ಸೈಂಟಿಫಿಕ್ ಆಗಿ ಏನೇನೇನೋ ಕಂಡುಹಿಡಿತಿದೀವಿ, ಅದ್ರ ಹಿಂದೆ ಆಧ್ಯಾತ್ಮಿಕ ವಿಚಾರ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದು. ಆಗ ಹೌದಲ್ಲ, ಒಂದು ರೇಡಿಯೋ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಚಲನಚಿತ್ರ ಇರ್ಬೋದು, ಹೀಗೆ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗಿದ್ದು. ಅದೇ ಮುಂದುವರೆದ ಭಾಗದಲ್ಲಿ ನಾವೀಗ ಒಂದು ಮಹಾಯುದ್ಧ ನಡೀತಾ ಇದೆ ಯುರೋಪ್ ಅಲ್ಲಿ. ಆ ಸಮಯದಲ್ಲಿ ಯೋಗಾನಂದರು ಪದ್ಮಾಸನ ಹಾಕಿ ಮನೆಯಲ್ಲೇ ಕುಳಿತಿದ್ದಾರೆ. ಆಗ ಅವರಿಗೆ ಆದಂತ ಅನುಭವವನ್ನ ಅವರು ಹೇಳ್ತಾ ಹೋಗ್ತಾರೆ. ಅವ್ರು 1915ರಲ್ಲಿ ಸನ್ಯಾಸವನ್ನ ಸ್ವೀಕರಿಸಿದ ನಂತರ ಅವ್ರ ಮನೆಯಲ್ಲೇ ಅವರು ಒಂದು ಪದ್ಮಾಸನ ಹಾಕಿ ಕೂತಿದ್ದಾರೆ. ಆಗ ಎಲ್ಲಾ ಸುದ್ದಿಗಳು ಬರ್ತಾ ಇದ್ದು, ಈಗ ನಿಮ್ಮ ಕಲ್ಪನೆಯಲ್ಲಿ ಪಾಕಿಸ್ತಾನ ಭಾರತದ ಯುದ್ಧದ ಸಂದರ್ಭದಲ್ಲಿ ಕೇಳ್ತಕ್ಕಂಥ ವಿಚಾರಗಳೇ ಅವರ ಕಿವಿಗೆ ಬಿದ್ದು ಒಮ್ಮೊಮ್ಮೆ ಇವರಿಗೆ ತುಂಬಾ ವ್ಯಥೆ ಆಗುತ್ತೆ. ದೇವರೇ, ಯಾಕೆ ಹೀಗೆಲ್ಲ ಮನುಷ್ಯರ ಮನಸ್ಸನ್ನ ಇಷ್ಟೊಂದು ವಿಕೃತವಾಗಿ ಮಾಡಿದೀಯಾ ಅಂತ ಹೇಳಿ ಒಮ್ಮೊಮ್ಮೆ ಇವರು ಪರಿತಪಿಸ್ತಾ ಇರ್ತಾರೆ. ಹಾಗಿದ್ದಾಗ ಇವ್ರು ಯೋಗಾಸನ ಕಣ್ಣು ಮುಚ್ಚಿ ಕೂತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಇವರ ಪ್ರಜ್ಞೆ ಅಂದ್ರೆ ಇವರ ಆತ್ಮ ಅಂತ ಅನ್ಕೊಂಡ್ರೆ ಆತ್ಮ, ಇಲ್ಲ ಅಂದ್ರೆ ಸೂಕ್ಷ್ಮ ಶರೀರ ಅನ್ಕೊಂಡ್ರೆ ಸೂಕ್ಷ್ಮ ಶರೀರ, ನಿಧಾನವಾಗಿ ಹೋಗಿ ಯುದ್ಧದ ಹಡಗಿನ ಕ್ಯಾಪ್ಟನ್ ಆಗಿದ್ದಂತಹ ಸೇನಾ ನಾಯಕನ ದೇಹದೊಳಗೆ ಅದು ಪ್ರವೇಶ ಮಾಡುತ್ತೆ. ಮಾಡಿದ ತಕ್ಷಣ ಅಲ್ಲಿ ತುಂಬಾ ತುಪಾಕಿಗಳು, ಹಡಗಿನ ಪಿರಂಗಿಗಳು ಇವೆಲ್ಲ ಪರಸ್ಪರ ಅಲ್ಲಿ ವಿನಿಮಯ ಆಗ್ತಾ ಇರುತ್ತೆ. ಆ ಗರ್ಜನೆ ಗಾಳಿಯನ್ನ ಸೀಳಿ ಆ ಹಡಗು 2 ಭಾಗ ಆಗುತ್ತೆ. ಅಲ್ಲಿದ್ದಂತ ಎಲ್ಲ ವಸ್ತುಗಳು ಅಲ್ಲಿ ಚಲಾಪಿಲಿಯಾಗಿ ಇವರು ಕೆಲವೇ ಜನ ಅಲ್ಲಿ ಬದುಕ್ತಾರೆ. ಅದರಲ್ಲಿ ಇವರು ನೀರಿಗೆ ಬೀಳ್ತಕ್ಕಂತ ಸಂದರ್ಭ ಬರುತ್ತೆ. ಅನೇಕ ನಾವಿಕರುಗಳು ಕೂಡ ಇವ್ರ ಜೊತೆ ಬೀಳ್ತಾರೆ. ಇವರ ಎದೆ ಡವ 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 ಅಂತ ಬಡ್ಕಬೇಕಾದ್ರೆ ಇವರು ಸುರಕ್ಷಿತವಾಗಿ ದಡವನ್ನ ಮುಟ್ತಾರೆ. ಆದ್ರೆ ಮುಟ್ಟಿದ ಒಂದೇ ಒಂದು ಕ್ಷಣದಲ್ಲಿ ಒಂದು ಗುಂಡು ಗುರಿ ತಪ್ಪಿ ಬಂದು ಆ ಚಂಗನೆ ಇವರ ಎದೆಗೆ ಬಡಿದು ನರಳುತ್ತಾ ನೆಲಕ್ಕೆ ಬೀಳ್ತಾರೆ. ದೇಹ ಎಲ್ಲ ನಿಶ್ಚೇತವಾಗಿ ಹೋಗಿದೆ. ಆದಾಗ್ಯೂ ಇವ್ರ ಕಾಲಿನ ಜೋಮ್ ಹಿಡಿದಾಗ ಇವ್ರಿಗೆ ಕಾಲಿನ ಪ್ರಜ್ಞೆ ಉಳಿದಿರ ಹಾಗೆ ದೇಹದ ಪ್ರಜ್ಞೆ ಕೂಡ ಬಿಟ್ಟು ಹೋಗಲ್ಲ. ಅಂದ್ರೆ ಅವರಿಗೆ ಕಡೆಗೆ ಸಾವಿನ ರಹಸ್ಯಮಯ ಹೆಜ್ಜೆ ಹತ್ರಕ್ಕೆ ಧಾವಿಸಿ ಬಂದಂತ ಅನುಭವ ಆಗುತ್ತೆ. ಒಂದು ದೊಡ್ಡ ನಿಟ್ಟುಸಿರನ್ನ ಬಿಡ್ತಾರೆ. ಪ್ರಜ್ಞಾಹೀನ ಸ್ಥಿತಿಗೆ ಇನ್ನೇನು ತಲುಪ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟ್ರ ಒಳಗಡೆ ಇವ್ರ ಮನಸ್ಸು ಮತ್ತೆ ವಾಪಸ್ ಇವರ ಮನೆಯಲ್ಲಿ ಪದ್ಮಾಸನದಲ್ಲಿ ಕೂತಂತ ಧ್ಯಾನ ಸ್ಥಿತಿಗೆ ಅವ್ರು ಬರ್ತಾರೆ. ಹಬ್ಬ, ಇವ್ರು ಹೀಗೆ ಮೈಗೆ ಎಲ್ಲ ಮುಟ್ಟಿ ನೋಡ್ಕೊತಾರೆ, ತಟ್ಟಿ ನೋಡ್ತಾರೆ, ಚಿವುಟಿ ನೋಡ್ತಾರೆ. ನಾನ್ ಎದೆಲಿ ಎಲ್ಲೂ ಗುಂಡೇಟಿನ ರಂಧ್ರ ಇಲ್ಲ ಅಲ್ವಾ ಅಂತ ನೋಡ್ಕೊಳ್ತಾ ಇದ್ದಾರೆ. ನಾನು ಬದುಕಿದೀನಿ ಅಂತ ಅವ್ರಿಗೆ ಅವರೇ ಕಂಗ್ರಾಟ್ಸ್ ಮಾಡ್ಕೊತಿದ್ದಾರೆ. ಅಪ್ಪ, ಅಭಿನಂದನೆಗಳಪ್ಪ, ಥ್ಯಾಂಕ್ ಯು ಅಪ್ಪ ಅಂತ ಹೇಳಿ ಹಾಗ ಕಂಡು ಇನ್ನೇನ್ 1 ಸೆಕೆಂಡ್ ಆಗಿದೆ, ಮತ್ತೆ ಇವರ ಆತ್ಮ ಹೋಗಿ ಆ ಶವವನ್ನ ಪ್ರವೇಶ ಮಾಡುತ್ತೆ. ಇವ್ರಿಗೆ ಗೊಂದಲ, ನಾನು ಬದುಕಿದೀನಾ ಇಲ್ಲ ನಾನು ಸತ್ತಿದೀನ ಅಂತ ಇವ್ರಿಗೆ ಗೊಂದಲ ಆಗುತ್ತೆ. ಆಗ ದೇವರನ್ನ ಪ್ರಶ್ನೆ ಮಾಡ್ತಾರೆ ಇವ್ರು, ದೇವ್ರೆ, ನಾನೇನು ಸತ್ತಿದೀನ ಬದುಕಿದೀನ ಅಂತ ಕೇಳಿದಾಗ ಆ ಒಂದು ಕಣ್ಣನ್ನ ಕೋರೈಸ್ತಕ್ಕಂತ ವಿಲಾಸಮಯ ಬೆಳಕು ಇಡೀ ಆಕಾಶವನ್ನೆಲ್ಲ ವ್ಯಾಪಿಸ್ಕೊಳ್ಳುತ್ತೆ. ಆ ಮೃದುವಾದ ಗಲಗಲಿಸ್ತಕ್ಕಂಥ ಧ್ವನಿ ತರಂಗಗಳು ಕ್ರಮವಾಗಿ ಮಾತುಗಳಾಗಿ ಪರಿವರ್ತ ಆಗುತ್ತೆ. ಅಲ್ಲಿಂದ ಒಂದು ಆ ಶರೀರವಾಣಿ ಕೇಳಿಸುತ್ತೆ, ಬೆಳಕಿಗೆ ಹುಟ್ಟು ಸಾವಿನ ಹಂಗೆಲ್ಲಿಯದು, ಅದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ, ಇದ್ದ ಹಾಗೆ ಅದು ಇರುತ್ತೆ. ಈ ಬೆಳಕಿನ ನನ್ನ ಸ್ವರೂಪಕ್ಕನುಗುಣವಾಗಿ ನಾನ್ ನಿನ್ನನ್ನ ಮಾಡಿದ್ದೀನಿ. ಹುಟ್ಟು ಸಾವಿನ ಸಾಪೇಕ್ಷತೆ ಎನ್ನೋದು ವಿಶ್ವದ ಕನಸಿಗೆ ಅದು ಸೇರಿದ್ದು. ಎಚ್ಚರಗೊಳ್ಳು ಮಗು, ಎಚ್ಚರಗೊಳ್ಳು ಅಂತ ಅವರಿಗೆ ಹೇಳ್ತಾರೆ. ಅಂದ್ರೆ ಇಲ್ಲಿ ಮನುಷ್ಯನ ಜ್ಞಾನೋದಯದ ಹೆಜ್ಜೆಗಳಂತೆ ಅದು ಗೊತ್ತಾದ ಕಾಲಕ್ಕೆ ಗೊತ್ತಾದ ಸ್ಥಳದಲ್ಲಿ ಭಗವಂತನ ಸೃಷ್ಟಿಯ ರಹಸ್ಯಗಳನ್ನ ಮತ್ತೆ ಪಚ್ಚೆ ಆಗಾಗೆ ವಿಜ್ಞಾನಿಗಳಿಗೆ ಭಗವಂತನೇ ಪ್ರೇರೇಪಿಸ್ತಾನೆ. ನಾವ್ ಅನ್ಕೊಳ್ತೀವಿ ಸಂಶೋಧನೆ ಎಲ್ಲ ಹೇಗಾಯ್ತು ಈ ಟೆಕ್ನಾಲಜಿ ಅಂತ, ಇದೆಲ್ಲದಕ್ಕೂ ಮೋಟಿವೇಶನ್ ದೇವರೇ ಆಗಿರ್ತಾನೆ.
ಒಮ್ಮೊಮ್ಮೆ ನೀವು ವಿಜ್ಞಾನಿಗಳು ಏನಾದ್ರೂ ನಿಮ್ಮ ಹತ್ತಿರದ ಸಂಪರ್ಕಕ್ಕೆ ಬಂದ್ರೆ ನೀವು ಇದನ್ನ ಗಮನಿಸಿ, ಅವ್ರು ಕೊನೆಗೆ ಅವರು ಆಧ್ಯಾತ್ಮಿಕತೆ ಕಡೆಯಲ್ಲೇ ಮುಖ ಮಾಡಿರ್ತಾರೆ. ನನ್ನ ಅನುಭವಕ್ಕೆ ಬಂದಂತ ಒಂದ್ 2-3 ಜನ ವಿಜ್ಞಾನಿಗಳು ಈ ಅನುಭವವನ್ನ ನನಗೆ ಹೇಳಿದರೆ, ಎಲ್ಲ ಕೊನೆಗೆ ದೇವರಲ್ಲೇ ಇದೆ, ಯಾರಿಗೂ ಕಾಣದ ಒಂದು ಶಕ್ತಿ ಅಲ್ಲಿದೆ ಅನ್ನೋದನ್ನ ನನ್ನ ಹತ್ತಿರದಲ್ಲಿ ನನಗೆ ನನ್ನ ಪ್ರೊಫೆಸರ್ಗಳು ನನಗೆ ಹೇಳಿದ್ದಾರೆ. ಅದರಿಂದ ಇಲ್ಲೂ ಕೂಡ ವಿಜ್ಞಾನಿಗಳು ಆ ಹೆಜ್ಜೆಯನ್ನ ಇಡ್ಲಿಕ್ಕೆ ಕಾರಣ ಇದು. ನಾವು ಐನ್ಸ್ಟೀನ್ ಬಳಿ ಭಗವದ್ಗೀತೆ ಇದ್ದದ್ದಾಗಿರ್ಬಹುದು. ಮತ್ತೆ ಈಗಲೂ ಕೂಡ ನೀವು ಉಪಗ್ರಹವನ್ನು ಉಡಾವಣೆ ಮಾಡ್ಬೇಕಾದ್ರೆ ಆ ದೇವರನ್ನ ಪ್ರಾರ್ಥಿಸಿ ಧ್ಯಾನ ಮಾಡಿ ಅವರು ಅದನ್ನ ಉಡಾವಣೆ ಮಾಡೋದ್ ಇರ್ಬೋದು. ಅಲ್ಲೆಲ್ಲ ಅವರು, ನಾವು ಇಲ್ಲಿ ನಮಗೆ ಪೂರ್ಣ ಜ್ಞಾನ ಇಲ್ಲದೆ ನಾವು ದೇವರು ಇಲ್ಲ ಇದಿಲ್ಲ ಅಂತ ಅರ್ಧಂಬರ್ಧ ನಮ್ಮಂತ ಸಾಮಾನ್ಯರು ಇದಾಗ್ತಾ ಇದೀವಿ. ಆದ್ರೆ ಹೀಗೆ ಮೇಲ್ಮಟ್ಟಕ್ಕೆ ಹೋದ ಹಾಗೆ ಉನ್ನತ ಹಂತ ಸಾಧಿಸ್ತಾ ಎಲ್ಲರೂ ಆ ಶಕ್ತಿಯ ಕಡೆ ಓಲೈಸ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಹಾಗೆ ವಿಶ್ವ ಎಂಬುದೇ ಒಂದು ಶಕ್ತಿ, ಅಂದ್ರೆ ದೈವಿ ಪ್ರಜ್ಞೆಯಿಂದ ನಿರ್ದೇಶಿಸಲ್ಪಟ್ಟಂತಹ ಬೆಳಕಿನ ವೈವಿಧ್ಯಮಯ ಶಕ್ತಿ ಎಂದು ಅರಿಲಿಕ್ಕೆ ಮಾನವನಿಗೆ ಅನೇಕ ಸಂಶೋಧನೆಗಳು ಅಗತ್ಯ ಆಗಿವೆ. ಚಲನಚಿತ್ರ ಇರ್ಬೋದು, ರೇಡಿಯೋ ಇರ್ಬೋದು, ದೂರದರ್ಶನ, ರೇಡಾರ್, ಇವೆಲ್ಲ ಪ್ರಕಾಶ ವಿದ್ಯುತ್ ಕೋಶ, ಇವೆಲ್ಲ ವಿದ್ಯುತ್ ದಕ್ಷಿ, ಅಣುಶಕ್ತಿ, ಇವುಗಳೆಲ್ಲ ಕೂಡ ಬೆಳಕಿನ ವಿದ್ಯುತ್ ಕಾಂತದ ತತ್ವವನ್ನ ಆಧರಿಸಿನೇ ಇರ್ತಕ್ಕಂಥದ್ದು ಅನ್ನೋದನ್ನ ಹೇಳ್ತಾರೆ. ಇದನ್ನ ನಾವು ತುಂಬಾ ಚೆನ್ನಾಗಿ ಚಲನಚಿತ್ರದಲ್ಲಿ ನೀವು ಗಮನಿಸ್ಬೋದು. ಚಲನಚಿತ್ರ ಅಂದ್ರೆ ಇನ್ನೇನು ಅಲ್ಲ, ನೆಳಲು ಬೆಳಕಿನ ಆಟ ಅಷ್ಟೇ. ಅದು ನೀವು ಅಲ್ಲಿ ಏನಾದ್ರೂ ಮೇಲ್ಗಡೆ ಹೋಗಿ ಪ್ರೊಜೆಕ್ಟರ್ ಎಲ್ಲ ಇಟ್ಟಿರೋದು, ಅಲ್ಲಿ ಬಿಡ್ತಕ್ಕಂಥ ಸ್ಲೈಡ್ಸ್ ಹೋಗಿ ಹತ್ತಿರದಲ್ಲಿ ನೋಡಿದ್ರೆ ಈ ಅನುಭವ ನಮಗೆ ಆಗುತ್ತೆ. ಅವ್ ಹೇಗೆ ನಮ್ಮ ನಿಜವಾದ ಬಾಳಿನಂತೆ ಕಾಣ್ತಕ್ಕಂಥ ದೃಶ್ಯಗಳ ಮೂಲಕ ಸತ್ಯಗಳನ್ನ ರೂಪಿಸ್ತಾ ಹೋಗುತ್ತೆ. ಇಲ್ಲಿ ಚಲನಚಿತ್ರದಲ್ಲಿ ಒಬ್ಬ ಡೈರೆಕ್ಟರ್ ಚಲನಚಿತ್ರವನ್ನ ನಿರ್ಮಾಣ ಮಾಡಿ ಹಾಗೆ ತೋರಿಸುವ ಹಾಗೆ ನಮ್ಮೆಲ್ಲ ಬಾಳಿನ ವಿಶ್ವ ನಿರ್ದೇಶಕ ಒಬ್ಬ ಇದ್ದಾನೆ. ಅವನು ನಮ್ಮನ್ನ ನೆಳಲು ಬೆಳಕಿನ ಆಟದಲ್ಲಿ ಹೀಗೆ ಪರದೆಯ ಮೇಲೆ ಆಟ ಆಡಿಸ್ತಾ ಇದ್ದಾನೆ. ಹಾಗೇನೆ ಪ್ರದರ್ಶನಕ್ಕಾಗಿ ಅದ್ಭುತ ಪಾತ್ರಗಳನ್ನ ನಿಯೋಜಿಸಿದ್ದಾನೆ. ಈಗ ನನಗೊಂದು ಪಾತ್ರ, ನನಗೆ ವಾಣಿ ಅಂತೇಳಿ ಒಂದು ಉದ್ಯೋಗ ಕೊಟ್ಟು ಈ ಪಾತ್ರವನ್ನ ನೀನು ನಿರ್ವಹಿಸು ಅನ್ನೋದು ಕೊಟ್ಟಿರಬಹುದು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಒಂದೊಂದು ಪಾತ್ರವನ್ನು ಕೊಟ್ಟು ಆ ಪಾತ್ರಕ್ಕೆ ನ್ಯಾಯವನ್ನ ನಾವು ಒದಗಿಸ್ಬೇಕಷ್ಟೇ. ಹಾಗಿರೋದನ್ನ ಯೋಗಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರಲ್ಲಿ. ಚಲನಚಿತ್ರದಲ್ಲಿ ಬರ್ತಕ್ಕಂಥ ರೂಪಗಳು ಹೇಗೆ ಸತ್ಯ ಎಂಬಂತೆ ತೋರಿದ್ರೆ ಅದು ಕೇವಲ ನೆರಳು ಬೆಳಕಿನ ಸಮ್ಮೇಳನ ಹೇಗೋ ಹಾಗೆ ವಿಶ್ವದ ವೈವಿಧ್ಯಮಯ ಭ್ರಾಂತಿಕಾರಿಕ ತೋರಿಕೆ, ಗ್ರಹಗಳ ಗೋಳ, ಅಸಂಖ್ಯಾತ ರೂಪದ ಜೀವಿಗಳು, ಇವೆಲ್ಲ ಕೂಡ ಪಂಚೇಂದ್ರಿಯಗಳ ಗ್ರಹಣಕ್ಕೆ ತಾತ್ಕಾಲಿಕ ಸತ್ಯ ಅನ್ನೋ ಹಾಗೆ ಕಾಣುತ್ತೆ. ಹೌದಲ್ಲ, ಇದೇ ನಿಜ ಅಲ್ವಾ ಅಂತ ಹೇಳಿ ನಾವು ಈ ಲೋಕದ ಬದುಕಿಗೆ ನಾವೇನಾದ್ರೂ ಮಂಕಾದ್ರೆ ನಮಗೆ ನಿಜವಾದ ಅರಿವನ್ನ ಪಡಿಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಅನಂತ ಸೃಜನಾತ್ಮಕ ಬೆಳಕಿನ ಕಿರಣದ ಸಹಾಯದಿಂದ ಈ ತಾತ್ಕಾಲಿಕ ದೃಶ್ಯಗಳು ಮಾನವನ ಪ್ರಜ್ಞೆಯ ಪರದೆಯ ಮೇಲೆ ಬೀಳ್ತಾ ಇರುತ್ತೆ ಅಂತ ಹೇಳಿ, ಅಂದ್ರೆ ಈ ಸೈಂಟಿಫಿಕ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಇದಾದ ಮೇಲೆ ಸ್ವಲ್ಪ ದಿನ ಯುದ್ಧ ಇನ್ನೂ ನಡೀತಾ ಇರುತ್ತೆ. ಇವರಿಗೆ ವಾರ್ತಾ ಚಿತ್ರವನ್ನ ನೋಡ್ಲಿಕ್ಕೆ ಎಂದು ಒಂದು ಸಿನಿಮಾ ಥಿಯೇಟರ್ಗೆ ಇವ್ರು ಹೋಗ್ತಾರೆ. ಆ ಪಾಶ್ಚಾತ್ಯ ದೇಶಗಳಲ್ಲಿ ಆ ಸಿನಿಮಾವನ್ನ ಎಷ್ಟು ಹತ್ತಿರದಿಂದ ಅದನ್ನ ಶೂಟ್ ಮಾಡಿರ್ತಾರೆ ಅಂದ್ರೆ ನಿಜವಾಗಿ ಯುದ್ಧ ನಡೀತಲೇ ಇದೆಯೇನೋ ಅನ್ನ ಹಾಗೆ ಎದುರು ಕೂತು ನೋಡ್ತಕ್ಕಂಥ ಪ್ರೇಕ್ಷಕನಿಗೆ ಆ ಭಯ, ಆ ನೋವು, ಆ ಹಿಂಸೆ ನಿಜವಾಗಿ ಅನುಭವಿಸಿದಂತಹ ಇದನ್ನ ಅವರು ಶೂಟ್ ಮಾಡಿರ್ತಾರೆ. ಅದನ್ನ ನೋಡಿ ಆ ಖಗೋಲೆಗಳನ್ನ ನೋಡಿ ಹೃದಯ ವೇದನೆಯಲ್ಲಿ ಅವ್ರಿಗೆ ನೋಡ್ಲಿಕ್ಕೆ ಆಗಲ್ಲ. ಅದನ್ನ ಎದ್ದು ಬಂದ್ಬಿಡ್ತಾರೆ ವಾಪಸ್ಸು. ಆಗ ಬಂದು ಕೇಳ್ತಾರೆ, ಪ್ರಭು ಇಂತಹ ಗೋಳಿಗೆ ಯಾಕೆ ನೀನ್ ಅವಕಾಶ ಕೊಟ್ಟೆ, ಯಾಕೆ ನೋವು ಬೇಕಿಲ್ಲಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಆದ್ರೆ ತಕ್ಷಣ ಅವ್ರಿಗೆ ಅಲ್ಲಿ ಒಂದು ಉತ್ತರ ಬರುತ್ತೆ. ಅವ್ರ ಮುಂದೆ ಐರೋಪ್ಯ ದೇಶಗಳ ಒಂದು ನಿಜವಾದ ಯುದ್ಧ ಪ್ರದೇಶ ಇವರ ಕಣ್ಮುಂದೆ ಬರುತ್ತೆ. ಅಲ್ಲಿ ಈ ಸಿನಿಮಾಕ್ಕಿಂತ 1000 ಪಟ್ಟು ನೋವಿನ ದೃಶ್ಯ, ಸಾವಿನ ಹೆಣಗಳ ರಾಶಿ ಬಿದ್ದಿರುತ್ತೆ. ನಿಮ್ಮ ಮುಂದೆ ಈಗ ಮಹಾಭಾರತ, ರಾಮಾಯಣ, ಮಹಾಯುದ್ಧಗಳು 1-2 ಮಹಾಯುದ್ಧಗಳಿರ್ಬೋದು, ಕರ್ನಾಟಕ ಯುದ್ಧ, ಈ ಯುದ್ಧಗಳನ್ನ ನೀವು ಮುಂದೆ ಕಲ್ಪನೆ ಮಾಡ್ಕೊಳ್ಳಿ. ಅಲ್ಲಿ ಹೇಳಿದ್ದಕ್ಕಿಂತ ಸಾವಿನ ಸಂಖ್ಯೆ ಹೆಚ್ಚಿರುತ್ತೆ, ಆ ಘೋರ ಪರಿಣಾಮ ಕೂಡ ಹೆಚ್ಚಿರುತ್ತೆ. ಹಾಗೆ ಇವ್ರ ಕಣ್ಣು ಮುಂದೆ ಬಂದಾಗ ಸಿನಿಮಾದ ಹೆಚ್ಚು ಪಟ್ಟು ಇಲ್ಲಿ ಆ ನೋವು ನಿಜವಾಗಿ ಅಲ್ಲಿ ನಡೀತಾ ಇರುತ್ತೆ ಯುದ್ಧಗಳಲ್ಲಿ. ಆಗ ಆ ದೃಶ್ಯದಲ್ಲಿ ಅತ್ಯಂತ ದಾರುಣ ಅದ್ರಲ್ಲಿ ಸತ್ತವರು ಸಾಯುವವರೇ ತುಂಬಿರ್ತಾರೆ. ಮಹಾಭಾರತದಲ್ಲಿ ಅದೊಂದು ವರ್ಣನೆಯನ್ನ ಮಾಡ್ತಾರೆ. ಹೆಣಗಳ ರಾಶಿ ಹೇಗೆ ಬಿದ್ದಿತ್ತು ಅಂದ್ರೆ ಬೆಟ್ಟಗಳ ರೀತಿ
ಆಗೆಲ್ಲ ಯುದ್ಧಕ್ಕೆ ಬಳಕೆ ಆಗ್ತಿದ್ದು ಆನೆ, ಕುದುರೆ, ಒಂಟೆ, ಕಾಲಾಳು, ಪಿರಂಗಿ, ತೋಪುಗಳೇ. ಆಗ ಆನೆಗಳು ಹಿಂಗೆ ಬಿದ್ದು ದುರ್ಯೋಧನ ಅದ್ರ ಮೇಲೆ ದಾಟಿ ಹಿಂಗೆ ಎಲ್ಲರನ್ನು ನೋಡ್ತಾ ಬರ್ಬೇಕಾದ್ರೆ ಆ ಹೆಣಗಳ ರಾಶಿ, ರಕ್ತದ ಹೊಳೆ ಅಂತಲೇ ಹೇಳ್ತಾರೆ. ಹೊಳೆ ಅನ್ನೋದ್ಕಿಂತ ಸಮುದ್ರ ಅನ್ಬೋದು ನಾವ್ ಅದನ್ನ. ಹಾಗ ಹರಿತಾ ಇರುತ್ತೆ. ಅದನ್ನ ಈಜಾಡಿ ಬರ್ತಾ ಇದ್ದಾನೇನೋ ದುರ್ಯೋಧನ. ಆ ದುರ್ಯೋಧನಂತಹ ಒಬ್ಬ ಅಂತ ಮನಸ್ಸಿಗೂ ಕೂಡ ನೋವಾಗುತ್ತೆ. ಇಷ್ಟು ನೋವಿಗೆ ನಾನು ಕಾರಣ ಆದ್ನಲ್ಲ ಅಂತೇಳಿ ಪ್ರತಿಯೊಬ್ಬರನ್ನು ಅಲ್ಲಿ ಅವನು ಹುಡುಕಿ ಹುಡುಕಿ ನೋಡ್ತಾ ಬರ್ತಾನೆ. ನಿಜವಾಗೂ ಕೂಡ ಈ ನಮ್ಮ ಕಣ್ಮುಂದೆ ಕೂಡ ಇಂಥ ಯುದ್ಧ ನಡೀತಾ ಇದೆ. ಯೋಗಾನಂದರಿಗೂ ಕೂಡ ಇಂಥ ಯುದ್ಧ ತುಂಬಾನೇ ನೋವನ್ನ ಉಂಟು ಮಾಡಿತ್ತು. ಆಗ ಮತ್ತೆ ಅವರಿಗೆ ಒಂದು ಪ್ರಜ್ಞೆಗೆ ಒಂದು ಧ್ವನಿ ಕೇಳಿಸುತ್ತೆ, ಗಮನವಿಟ್ಟು ನೋಡು ನೀನು. ಫ್ರಾನ್ಸಿನಲ್ಲಿ ಅಭಿನಯಿಸಲ್ಪಡ್ತಕ್ಕಂತ ಈ ದೃಶ್ಯಗಳು ನೆರಳು ಬೆಳಕಿನ ಆಟ ಅಷ್ಟೇ ಎಂಬುದನ್ನ ನೀನ್ ತಿಳಿದಿರಿಯಾ? ಅವೆಲ್ಲ ವಿಶ್ವ ಚಲನಚಿತ್ರದಷ್ಟೇ ಸತ್ಯವೂ ಹೌದು, ಮಿಥ್ಯನೂ ಹೌದು, ಸುಳ್ಳು ಹೌದು, ನಿಜನೂ ಹೌದು. ಇಲ್ಲಿ ಅದೊಂದು ನಾಟಕದಲ್ಲಿನ ನಾಟಕ. ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಕ್ಷಣ ನಾವು ಇದು ಶಾಶ್ವತ ಅಲ್ಲ, ಶಾಶ್ವತ ಅಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಆಗಿರ್ಬೋದು, ಮಾನವ ದೇಹ ಮೂಳೆ ಮಾಂಸದ ತಡಿಕೆ ಅನ್ನೋದಿರ್ಬೋದು. ಹೀಗೆ ನಮಗೆ ಅರಿವನ್ನ ಉಂಟು ಮಾಡ್ಲಿಕ್ಕೆ ನಮ್ಮ ಬದುಕಿನಲ್ಲಿ ನಾವು ಕಷ್ಟ ಎಲ್ಲ ಬರುತ್ತೆ ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಸೃಷ್ಟಿ ಎಂದರೆ ನೆರಳು ಬೆಳಕಿನ ಎರಡು, ಹಾಗಲ್ದೆ ಚಿತ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮಾಯೆ ಅನ್ನೋದು ಪಾಪ ಪುಣ್ಯಗಳೆಂಬ ಪರಮಾಧಿಕಾರದಿಂದ ನಿರಂತರವಾಗಿ ಬದಲಾಗ್ತಾ ಇರ್ಬೇಕು. ಈ ಪ್ರಪಂಚದಲ್ಲಿ ಸಂತೋಷವೇ ನಿರಂತರ ಆಗ್ಬಿಟ್ರೆ ಬೇರೊಂದನ್ನು ಯಾರು ಬಯಸ್ತಾರೆ? ನೀವು ಕಲ್ಪಿಸ್ಕೊಳ್ಳಿ, ಎಲ್ಲ ಸಮೃದ್ಧಿಯಾಗಿದೆ, ಯಾವ ನೋವಿಲ್ಲ, ಏನಿಲ್ಲ, ಇದೊಂದು ಸಮತಟ್ಟಾದ ಭೂಮಿನಲ್ಲಿ ನಾವು ನಡ್ಕೊ ಹೋಗ್ತಿದ್ವಿ ಅಂದ್ರೆ ದೇವ್ರನ್ನ ನೆನ್ಪು ಮಾಡ್ಕೋತೀವ ನಾವು? ಬದುಕಿನ ಅರಿವಾಗುತ್ತಾ? ಅಹಂಕಾರದ ತುದಿಗೇರಿ ನಾವು ಮೆರಿತೀವಿ. ಅದಕ್ಕೆ ಈ ಕಾಲಚಕ್ರ ಸುತ್ತಾ ಇರ್ತೇ, ಮೇಲಿದ್ದಾರೆ ಕೆಳಗೆ, ಕೆಳಗಿದ್ದಾರೆ ಮೇಲ್ ಹೋಗಿ ಈ ಬದುಕಿನ ಆಟದಲ್ಲಿ ಎಲ್ಲ ಅನುಭವಗಳು ಆಗುತ್ತೆ. ಈ ಅರಿವನ್ನ ಮೂಡಿಸ್ಲಿಕ್ಕಾಗಿ ಈ ಶಕ್ತಿ ನಮಗಂತ ಅನುಭವಗಳನ್ನ ಕೊಡುತ್ತೆ. ಅದಕ್ಕೆ ಅಹಂಕಾರದ ಇಂದ ಹೋದಂತಹ ಭರತ ಅಲ್ಲಿ ವೃಷಭಾಚಲದಲ್ಲಿ ಕೆತ್ತಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವನ ಗರ್ವರಸ ಸೋರಿ ಹೋದುದು ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ನನಗಿಂತ ಅನಂತ ಜನ ಹೀಗೆ ಬಂದು ಹೋಗಿದ್ದಾರೆ, ನಾನಿಲ್ಲೊಂದು ಹುಲ್ಲು ಕಡ್ಡಿಗೂ ಸಮ ಅಲ್ಲ ಅನ್ನೋ ಅರಿವು ಆಗುತ್ತೆ. ಇಂಥ ಅರಿವು ನಮಗ್ ಆಗ್ತಾ ಇರುತ್ತೆ. ಆದ್ರೆ ನಾವ್ ಅದನ್ನ ಗುರ್ತಿಸ್ತಕ್ಕಂಥ ಸೂಕ್ಷ್ಮತೆ ನಮ್ಮಲ್ಲಿ ಬೇಕಾಗುತ್ತೆ. ಹಾಗೆ ಈ ಶಾಶ್ವತ ನೆಲೆಯನ್ನ ತ್ಯಜಿಸಿ ಬಂದಿದ್ದೀನಿ, ದುಃಖವನ್ನ ಅನುಭವಿಸದೆ ಹೋದ್ರೆ ಅವನಿಗೆ ಹೇಗ್ ತಾನೇ ನೆನಪಿಗೆ ಬರುತ್ತೆ? ವಾಸ್ತವತೆ ಅರಿವು ಹೇಗ್ ಬರುತ್ತೆ ಅವನಿಗೆ? ನೆನಪಿಗೆ ತರ್ಲಿಕ್ಕೆ ಅನ್ನಕ್ಕೆ ಈ ದುಃಖ ಅನ್ನೋದು ಒಂದು ಪ್ರಚೋದನೆ ಅಷ್ಟೇ. ಇಲ್ಲಿ ಜ್ಞಾನದ ಮೂಲಕವೇ ಬಿಡುಗಡೆಗೆ ಮಾರ್ಗ. ನಮಗ್ ಅರಿವಾಗ್ಬೇಕು ಬದುಕಂದ್ರೆ ಏನು, ನಾನ್ ಯಾರು, ನಾನು ಏಕೆ ಇಲ್ಲಿ ಹೇಗ್ ಬಂದಿದ್ದೀನಿ, ನನ್ ಕೊನೆ ಹೇಗೆ, ಆ ನಂತರ ಬದುಕು ಹೇಗೆ. ಹಾಗೆ ಇಲ್ಲಿ ಸಾವಿನ ದುರಂತ ಅನ್ನೋದು ಕೂಡ ಮಿಥ್ಯೆ. ನಮಗೆ ಕಲ್ಪನೆ ಅದಿದೆ, ಸಾವು ಅಂದ್ರೆ ಕೊನೆ ಅಂತ. ಅಲ್ಲ, ಅದು ಕೂಡ ಅಲ್ಲ. ಅದು ಜನ ಹೆದರಿದ್ರೆ ಹೇಗೆ ಅಂದ್ರೆ, ಸಿನಿಮಾದಲ್ಲಿ ಆ ನಟ ಸುಮ್ನೆ ಖಾಲಿ ತೋಪಿಗೆ ಅವನ್ ಸತ್ತಂತೆ ಬಿದ್ದು ನಟನೆ ಮಾಡ್ತಾನಲ್ಲ, ಹಾಗೆ ನಾವು ಕೂಡ ಸಾವನ್ನ ಇದು ಸುಳ್ಳು, ನಿಜವಾದ ಬದುಕಿ ನಾವು ಹೋಗ್ತಾ ಇದೀವಿ ಅಂತ ಸಂತೋಷದಿಂದ ಅದನ್ನ ಸ್ವೀಕರಿಸ್ಬೇಕು. ಹಾಗೆ ನಾವೇನಾದ್ರೂ ಸಿನಿಮಾದ ಮುಂದೆ ಕಣ್ಣೀರ್ ಹಾಕೋದಿರ್ಬೋದು, ನಿಜವಾಗಿ ಅವ್ರು ಸತ್ತೇ ಹೋದ್ರೇನೋ ಅನ್ನೋ ಇದು ಇರ್ಬೋದು, ಆ ಕಾಮ ಕ್ರೋಧ ಇವುಗಳನ್ನ ಅನುಭವಿಸೋದಿರ್ಬೋದು. ಇದೆಲ್ಲ ಅಲ್ಲ. ನನ್ನ ಮಕ್ಕಳೆಲ್ಲ ದೈವಿ ಬೆಳಕಿನಿಂದ ಆದವರು. ನನ್ನ ಮಕ್ಕಳು ಅಂದ್ರೆ ಈ ಸೃಷ್ಟಿಯ ಎಲ್ಲ ವಸ್ತುಗಳು ನಾವು ಬರ್ತೀವಿ, ನಾವೆಲ್ಲರೂ ಆ ಬೆಳಕಿನಿಂದ ಆದವರು. ಅವ್ರು ಸದಾ ಕಾಲ ಮಾಯೆಯಲ್ಲೇ ನಿದ್ರಿಸುತ್ತಿರಲ್ಲ ಆಗದು, ಮಾಯೆನಲ್ಲೇ ಇರಬಾರ್ದು. ಅಲ್ಲಮ್ಮ ಪ್ರಭು ಹೇಳ್ತಾರಲ್ಲ, ಹೆಣ್ಣು ಮಾಯೆ ಇಲ್ಲ, ಹೊನ್ನು ಮಾಯೆ ಇಲ್ಲ, ಯಾವುದು ಮಾಯೆ ಅಲ್ಲ. ನಮ್ಮ ಮನಸ್ಸಿನ ಆಸೆ ಮಾತ್ರ ಮಾಯೆ. ಆ ಮಾಯೆನಲ್ಲೇ ಬದುಕಿದ್ರೆ ಆಗಲ್ಲ. ದೇವ್ರಿಂತ ಹೊಡ್ತಾ ಕೊಟ್ಟು ಕೊಟ್ಟು ನಮ್ಮನ್ನ ಎಚ್ಚರಿಸ್ತಾ ಇರ್ತಾನೆ, ಇದಲ್ಲ ನೀನ್ ಹೋಗುಪ್ಪೆ ಅಂತ ಪೆಟ್ಟು ಕೊಡ್ತಾ ಇರ್ತಾನೆ. ಹಾಗೆ ಏನು ಅಂದ್ರೆ ಆಗ ನಾನು ಅರಿವು ಮಾಡ್ಕೋಬೇಕು. ಅದನ್ ಬಿಟ್ಟು ದೇವ್ರನ್ನ ಬೈಯೋದು, ಎಲ್ಲಿದ್ದಾನೆ ದೇವ್ರು, ಅವ್ರ ಕಡೆನೇ ಇದ್ದಾನೆ, ನನ್ಗೆ ಹೀಗೆ ನನ್ನ ಬದುಕು ಅಂತ ಅಲ್ಲ. ನಾನು ಅರಿವನ್ನ ಹೊಂದಲಿಕ್ಕೆ ಅದು ಆತ್ಮೀಯರೇ, ನೀವೇನಾದ್ರೂ ಈ ಹಿಂದಿನ ಮಹಾಭಾರತದಲ್ಲಿರ್ಬೋದು, ಪಂಪರಾಮ ಆದಿದೇವನ ಒಂದು ತೀರ್ಥಂಕರರ ಕಥೆಯನ್ನ ಗಮನಿಸಿದ್ರು ಕೂಡ ಇದಾಗುತ್ತೆ. ತೀರ್ಥಂಕರರು 24 ಜನ ತೀರ್ಥಂಕರರಲ್ಲಿ ಅವರು ಒಂದೊಂದು ಬಾರಿ ಒಂದೊಂದು ಜನ್ಮವನ್ನ ಎತ್ತಿದಾಗ ಕೆಲವು ಕರ್ಮಗಳನ್ನ ಕಳ್ಕೊಂಡು ಕೊನೆಗೆ ಪೂರ್ಣ ಆತ್ಮವನ್ನು ಸಾಧಿಸ್ಬೇಕಾಗುತ್ತೆ. ಅಲ್ಲಿ ಆದಿದೇವನ ಜೀವನ ಚರಿತ್ರೆಯನ್ನ ನೀವು ಗಮನಿಸಿದ್ರೆ, ಅವನು ಹುಟ್ಟಿನಿಂದ ಕೊನೆಯವರೆಗೂ ಇಡೀ ದೇವತೆಗಳೇ ಬಂದು ಇವನನ್ನ ಹುಟ್ಟಿನ ತೊಟ್ಟಿಲ ಶಾಸ್ತ್ರ ಇರ್ಬೋದು, ನಾಮಕರಣ ಇರ್ಬೋದು, ಅವನಿಗೆ ಪಟ್ಟಾಭಿಷೇಕ ಎಲ್ಲವನ್ನೂ ದೇವತೆಗಳು ಮಾಡ್ಕೊಡ್ತಾರೆ. ಅವನಿಗೆ ಆದಿದೇವನಿಗೂ ಕೂಡ ಒಂದು ಮಂಕು ಕವಿದ ಹಾಗೆ ನಾನು ತಪಸ್ಸಿಗೆ ಹೋಗ್ಬೇಕು, ಮೋಕ್ಷ ಪಡಿಬೇಕು ಅನ್ನೋದು ಬರದೇ ಇಲ್ಲ, ಸುಖದಲ್ಲೇ ತೇಲಾಡ್ತಾ ಇರ್ತಾರೆ.
ಅಲ್ಲಿ ಮೇಲ್ಗಡೆ ಚರ್ಚೆ ನಡೀತಿರುತ್ತೆ ಹೇಗೆ ಇವನಿಗೆ ಅರಿವನ್ನ ಮಾಡೋದು ಅಂತ. ಕೊನೆಗೆ ಇಂದ್ರದೇವನೇ ಸಭೆಗೆ ಬಂದು, ಒಂದು ಮಹಾರಾಜರೇ, ಒಂದು ನೃತ್ಯ ಪ್ರಸಂಗವನ್ನ ಏರ್ಪಡಿಸಿ. ಆಯಿತು ಗುರುಗಳೇ ಅಂತ ಹೇಳಿ ಏರಿಸ್ತಾರೆ. ಒಂದು ನೀಲಾಂಜನೆ ನೃತ್ಯ ಪ್ರಸಂಗವನ್ನ ಏರ್ಪಡಿಸ್ತಾರೆ. ಎಂತಹ ನೃತ್ಯ ಪಟು ಅವಳು ಅಂದ್ರೆ, ಒಂದು ಕ್ಷಣ ನಮ್ಮ ಮನಸ್ಸಲ್ಲಿ ಅವಳನ್ನು ಕ್ಯಾಚ್ ಹಿಡಿಲಿಕ್ಕೆ ಆಗಲ್ಲ ನಮ್ಮ ಕಣ್ಣುಗಳು. ಹಾಗೆ ಮಿಂಚಿನಂತೆ ಅವಳು ಅಲ್ಲಿರ್ತಾಳೆ ಇಲ್ಲಿರ್ತಾಳೆ, ಹಾಗೆ ಅವಳು ನೃತ್ಯವನ್ನ ಮಾಡ್ತಾ ಇರ್ತಾಳೆ. ಇಡೀ ಸಭೆ ಅದರಲ್ಲಿ ತಲ್ಲೀನವಾಗಿರುತ್ತೆ. ಇಂದ್ರದೇವನ ಉದ್ದೇಶ ಆದಿದೇವನ ಮನಸ್ಸನ್ನ ಪರಿವರ್ತನೆ ಮಾಡೋದಿಲ್ಲ. ಆಗ ಅವಳ ಆಯಸ್ಸು ಅಲ್ಲೇ ಮುಗ್ದು ಹೋಗುತ್ತೆ ಆ ವೇದಿಕೆ ಮೇಲೆ. ತಕ್ಷಣ ಇನ್ನೊಂದು ಅದೇ ತರ ಹೆಣ್ಣನ್ನ ಇಂದ್ರದೇವರು ಸೃಷ್ಟಿ ಮಾಡಿ ಅವನ ಮುಂದೆ ಮತ್ತೆ ನಾಟಕ ನೃತ್ಯವನ್ನ ಪ್ರಾರಂಭಿಸ್ತಾರೆ. ಇದ್ದಂತ ಯಾರಿಗೂ ಅದರ ಅರಿವಾಗಲ್ಲ, ಆದಿದೇವನಿಗೆ ಮಾತ್ರ ಅರಿವಾಗುತ್ತೆ. ತಕ್ಷಣ ಅವನು ಎಲ್ಲವನ್ನು ತ್ಯಜಿಸಿ ಅವನು ತಪಸ್ಸಿಗೆ ಹೋಗ್ತಾನೆ. ಭರತ ಬಾಹುಬಲಿಗೆ ಪಟ್ಟಾಭಿಷೇಕ ಎಲ್ಲವನ್ನು ವಹಿಸಿಕೊಟ್ಟು ಹೋಗ್ತಾನೆ. ಹೀಗೆ ನಮ್ಮೆಲ್ಲರ ಬದುಕಿನಲ್ಲೂ ಹೀಗೆ ಬರುತ್ತೆ ಅಂತ ನಾವು ಭಾವಿಸ್ಬೇಕು. ನಿಜವಾಗ್ಲು ಆ ಕಥೆಗಳು, ತೀರ್ಥಂಕರರ ಕಥೆಗಳು, ಹೀಗೆಲ್ಲ ಬದುಕಿದ್ರ, ಹೀಗೆಲ್ಲ ಬದುಕಿದೆಯಾ ಅನ್ನೋ ಒಂದು ಕುತೂಹಲವನ್ನ ನಮ್ಗೆ ಕೆರಳಿಸುತ್ತೆ. ಹಾಗೆ ಇಲ್ಲಿ ಅವರು ತೀರ್ಥಂಕರರ ಬದುಕಿರ್ಬೋದು, ಬದುಕಿನ ತತ್ವಜ್ಞಾನಿಗಳ ತತ್ವಗಳಿರ್ಬೋದು, ನಮ್ಮೆಲ್ಲರಿಗೂ ಪ್ರೇರೇಪಣೆ ಅಂತ ನಾನು ಭಾವಿಸ್ತೀನಿ. ಹಾಗೇನೆ ಈ ಅಧ್ಯಾಯವನ್ನ ಬರ್ದೆ ಆದ್ಮೇಲೆ ಒಮ್ಮೆ ಯೋಗಾನಂದರು ಪದ್ಮಾಸನ ಹಾಕಿ ಕೂತಿದ್ದಾರೆ. ಇಲ್ಲಿ ಆ ಮರಸಿನಿಂದ ಕೂಡಿದ 2 ದೀಪಗಳಿಂದ ಅವರ ಕೋಣೆ ಮಂದವಾದ ಬೆಳಕು ಬರ್ತಾ ಇದೆ. ಇವರ ದೃಷ್ಟಿಯನ್ನು ಸುಮ್ಮನೆ ಹೀಗೆ ಮೇಲ್ಗಡೆ ಹಾರಿಸ್ತಾ ನೋಡ್ತಾರೆ. ಚಾವಣಿಯಲ್ಲಿ ಒಂದು ಮೆಂತ್ಯ ಬಣ್ಣದ ಸಣ್ಣ ಸಣ್ಣ ಚುಕ್ಕಿಗಳು, ರೇಡಿಯಂನಂತಹ ಒಂದು ಪ್ರಕಾಶದಿಂದ ಅವು ಮಿಣುಕ್ತಾ ಇರ್ತವೆ. ಅವು ಹೀಗೆ ಅಂದ್ರೆ ಗುಚ್ಚ ಗುಚ್ಚ ಕೋಟ್ಯಾನು ಕೋಟಿ ಇದಾವೇನೋ, ನಕ್ಷತ್ರಗಳ ರೀತಿ ಇದಾವೇನೋ ಅನ್ನ ಹಾಗೆ ಅದು ಕಾಣಿಸುತ್ತೆ. ಅವೆಲ್ಲ ಕೂಡ ನನ್ನ ಮೇಲೆ ಬೆಳಕನ್ನ ಪಸರಿಸ್ಲಿಕ್ಕೆ ಪ್ರಾರಂಭಿಸುತ್ತೆ. ತಕ್ಷಣ ಇವರ ಭೌತ ದೇಹ ಜಡತ್ವವನ್ನ ಕಳ್ಕೊಂಡು ಸೂಕ್ಷ್ಮ ಶರೀರಕ್ಕೆ ಪರಿವರ್ತನೆಯನ್ನ ಗೊಳ್ಳುತ್ತೆ. ಆ ನಾನು ಗಾಳಿನಲ್ಲಿ ತೇಲ್ತಾ ಇದ್ದೀನೇನೋ ಅನ್ನೋ ಹಾಗೆ ಭಾಸ ಆಗುತ್ತೆ. ಅಂದ್ರೆ ಶರೀರದಲ್ಲಿ ಸ್ವಲ್ಪನೂ ತೂಕ ಇಲ್ಲ, ಜಡತ್ವವಿಲ್ಲ, ನಾನು ಹಿಂಗ್ ತೇಲಾಡ್ತಾ ಇದ್ದೀನಿ ಅನ್ನೋ ಆಗುತ್ತೆ. ಹಾಸಿಗೆಗೆ ಸುಮ್ಮನೆ ಸೋಂಕಿದಾಗೆ ಆಗಿ ಭಾರವನ್ನ ಕಳ್ಕೊಂಡು ನೋಡ್ತಾರೆ. ಹಾಗೆ ದೃಷ್ಟಿಯನ್ನ ಬಿಡ್ತಾರೆ. ಪೀಠೋಪಕರಣಗಳೆಲ್ಲ ಇದ್ದ ಹಾಗೆ ಇದಾವೆ, ಬೇರೆಲ್ಲೂ ವ್ಯತ್ಯಾಸ ಇಲ್ಲ, ನನ್ನ ಶರೀರದಲ್ಲಿ ಮಾತ್ರ ಈ ವ್ಯತ್ಯಾಸ ಅಂತ ಹೇಳಿ ಅವರು ಅದನ್ನ ಸ್ತಂಭೀಭೂತರಾಗ್ತಾರೆ. ಅದನ್ನ ನೋಡಿ ಅಲ್ಲಿ ಒಂದು ಧ್ವನಿ ಕೂಡ ಬರುತ್ತೆ. ಹೇಳ್ತಾರೆ, ಇದು ಬ್ರಹ್ಮಾಂಡ ಚಲನಚಿತ್ರದ ತಂತ್ರ. ನಿನ್ನ ಹಾಸಿಗೆ ಮೇಲೆ ಹರಡಿರ್ತಕ್ಕಂಥ ಬಿಳಿಯ ಹಾಸೆಂಬ ಪರದೆಯ ಮೇಲೆ ಬೆಳಕಿನ ಜಾಲವನ್ನು ಚೆಲ್ಲಿ ನಿನ್ನ ದೇಹ ಎಂಬ ಚಿತ್ರಗಳನ್ನ ಮೂಡಿಸಲಾಗಿದೆ. ಅದು ನೋಡು, ನಿನ್ನ ಸ್ವರೂಪ ಬೆಳಕಲ್ಲದೆ ಬೇರೇನೂ ಅಲ್ಲ. ನನ್ನನ್ನು ಕಾಡ್ತಾ ಇದ್ದಂತ ಪ್ರಶ್ನೆ ಇದು, ಆತ್ಮದ ಸ್ವರೂಪ ಏನು, ಅದು ಹೇಗೆ ಕಾಣಿಸುತ್ತೆ ಅಂತ. ನನಗೀಗ ಇದನ್ನ ನೋಡ್ತಾ ನೋಡ್ತಾ ಅದೊಂದು ಬೆಳಕು ಅಷ್ಟೇ ಅರಿವು ಆಗ್ತಾ ಇದೆ. ಹೀಗೆ ಇವ್ರ ತೋಳುಗಳನ್ನ ನೋಡ್ಕೊಳ್ತಾರೆ, ಹಿಂದೆ ಮುಂದೆ ಎಲ್ಲ ಅದನ್ನ ಆಡಿಸ್ತಾರೆ. ಆದ್ರೂ ಇವ್ರದ್ದು ಭಾರ ಏನು ಗೊತ್ತಾಗ್ತಾನೆ ಇಲ್ಲ. ಹಾಗೆ ಒಂದು ತುಂಬಾ ಅದನ್ನು ವರ್ಣಿಸ್ಲಿಕ್ಕೆ ಆಗಲ್ಲ ಅಂತಹ ಆನಂದ ಆಗ್ತಾ ಇದೆ. ಅದು ಇವರನ್ನ ಭಾವಪರವಶವನ್ನ ಮಾಡುತ್ತೆ. ಒಂದು ಚಿತ್ರಮಂದಿರದಲ್ಲಿ ಚಿತ್ರ ಬಿಡ ಕೋಣೆಯಿಂದ ಬರುತ್ತಲ್ಲ, ಇದು ಪರದೆ ಮೇಲೆ ಆ ರೀತಿ ಬೆಳಕಿನಂತೆ ಬ್ರಹ್ಮಾಂಡದ ಪ್ರಕಾಶ ಜಾಲದಿಂದ ನನ್ನ ದೇಹ ರೂಪವನ್ನ ತಾಳ್ತು ಅಂತ ಹೇಳ್ತಾರೆ. ಹೀಗೆ ಬಹಳ ಹೊತ್ತು ಆ ಮಲಗ ಕೋಣೆಯಲ್ಲಿ ನೆರಳು ಬೆಳಕಿನ ಆಟ ನಡೀತಾ ಹೋಗುತ್ತೆ. ಆ ಚಲನಚಿತ್ರವನ್ನ ನಾನ್ ನೋಡ್ತಾ ಇದ್ದೆ. ಅಂದ್ರೆ ಇದುವರೆಗೂ ಕಂಡದ್ದು ಯಾವುದು ಕೂಡ ಇಷ್ಟು ವಿಶಿಷ್ಟವಾಗಿ ನನಗೆ ಕಂಡಿರ್ಲಿಲ್ಲ. ಅಂತಹ ಒಂದು ಹೊಸ ಅನುಭವ ನನಗಿಲ್ಲಿ ಆಯ್ತಾ ಹೋಯ್ತು ಅಂತ ಹೇಳಿ ಹಂಗೆ ಮತ್ತಷ್ಟು ಅದು ಗಾಢ ಆಗ್ತಾ ಹೋಗುತ್ತೆ. ಆಗ ಹೇ ದಿವ್ಯ ಪ್ರಕಾಶವೇ, ಇವ್ರು ಕೇಳ್ಕೊತಾ ಇದ್ದಾರೆ. ನಾವೇನಾದ್ರೂ ತುಂಬಾ ಆಧ್ಯಾತ್ಮಿಕತೆ ಹೋದಾಗ ನಮಗೆ ಮುಕ್ತಗೊಳಿಸಿ ನಿನ್ ಕಡೆ ಕರ್ಕ ದೇವ್ರೆ ಅಂತ ಬೇಡ್ಕೊಳ್ತೀವಲ್ಲ, ಆ ರೀತಿ ಆ ಜ್ವಾಲೆಯ ರಥದಲ್ಲಿ ಏಲಿಯನನ್ನು ಸ್ವರ್ಗಕ್ಕೆ ಕರ್ಕಂಡಲ್ಲ, ಹಾಗೆ ನನ್ನ ಈ ತುಚ್ಛವಾದ ದೇಹ, ಈ ದೇಹಕ್ಕೆ ಯಾವ ಬೆಲೆ ಇಲ್ಲ, ನನ್ನ ದೇಹದ ಚಿತ್ರವನ್ನು ನಿನ್ನಲ್ಲಿಗೆ ಕರ್ಕೊಂಡ್ ಬಿಡು ಅಂತ ಬೇಡ್ಕೊಳ್ತಾರೆ. ಆದ್ರೆ ಸಮಯ ಸಂದರ್ಭ ಬರ್ದನೆ ಯಾವುದೂ ಆಗಲ್ಲ. ಸಾವು ಕೂಡ ಹಾಗೇನೆ, ಆ ಕ್ಷಣದವರೆಗೆ ಆಗಲ್ಲ, ಕ್ಷಣ ಬಂದಾಗ ನಿಲ್ಲಲ್ಲ. ನಮ್ಮ ಒಂದು ಪ್ರಯತ್ನ, ನಮ್ಮ ನಂಬಿಕೆ, ನಮ್ಮ ಭ್ರಮೆ ಅಷ್ಟೇ ಈ ಬದುಕಿನ ಬಗ್ಗೆ ಅನ್ನೋದನ್ನ ಅರಿವಾಗ್ತಾ ಹೋಗುತ್ತೆ. ಹೀಗೆ ಪವಾಡದ ಬಯಗೆ ನಾವ್ ಅನ್ಕೊಂಡಿರೋದು, ಪವಾಡ ಅಂದ್ರೆ ಸತ್ಯಾಂಶ ಇಲ್ಲ, ನಿಯಮ ಬಾಹಿರವಾಗಿ ಏನೋ ಓಂ ಕಾಳ್ ಚೂಮ್ ಅಂತ ಹೇಳಿ ಏನೋ ಅಲ್ಲಿ ಸೃಷ್ಟಿ ಮಾಡ್ತಾರೆ ಈ
ಆಷಾಢಭೂತಿಗಳನ್ನ ಮಾತ್ರ ಪವಾಡದ ದೃಷ್ಟಿಯಲ್ಲಿ ನಾವು ತೂಗಬಾರದು. ಇಂಥ ಮಹಾನ್ ದೈವಿ ಪ್ರಯೋಗಗಳು ಇಂಥ ಮಹಾತ್ಮರ ಬದುಕಿನಲ್ಲಿ ನಡೆದಿದ್ದಾವೆ. ಅದನ್ನ ನಾವಿಲ್ಲಿ ತುಂಬಾ ಚೆನ್ನಾಗಿ ಪವಾಡಗಳ ನಿಯಮ ಏನು ಅನ್ನೋದನ್ನ ಇಲ್ಲಿ ಗಮನಿಸ್ತಾ ಬಂದಿದೀವಿ. ಮತ್ತೆ ನೀವು ಮುಂದಿನ ಅಧ್ಯಾಯಕ್ಕೆ ಬಂದ್ರೆ ಪೂಜ್ಯ ಮಾತೆಯವರೊಡನೆ ಸಂದರ್ಶನ ಅಂತ ಬರುತ್ತೆ. ಲಾಯಿರಿ ಮಹಾಶಯರ ಶ್ರೀಮತಿ ಕಾಶಿಮಣಿಯನ್ನ ಸಂದರ್ಶನ ಮಾಡಿದಂತ ಒಂದು ಸುಸಂದರ್ಭ. ಹೀಗೆ ಅಂದ್ರೆ ನಮ್ಮ ಆಸಕ್ತಿಗೆ ಅನುಗುಣವಾಗಿ ಅದನ್ನ ಹೆಕ್ಕಿ ತೆಗಿಬೇಕು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ನಮ್ಗೆ ಹೆಂಗೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ನಾವೆಲ್ಲರೂ ಬಂದಿದೀವಿ, ಪಾದ ಈಗ ಇಟ್ಟಿದೀವಿ, ನಮ್ಗೆ ಏನ್ ಅನಿಸ್ತೆ ಇನ್ನೂ ಕೇಳ್ಬೇಕು, ಅವರಲ್ಲೆಲ್ಲ ಬದುಕಲ್ಲಿ ಹೇಗ್ ನಡೆಯುತ್ತೆ ಅನ್ನೋದನ್ನ ಅನುಭವಿಸ್ಬೇಕು ಅಂತೀವೋ, ಹಾಗೆ ಯೋಗಾನಂದರಿಗೂ ಕೂಡ ಲಾಯಿರಿ ಮಹಾಶಯರು ಅವರ ಬಾಲ್ಯದಿಂದಲೂ ಅವರ ಗಮನವನ್ನ ಸೆಳೆದಂತವ್ರು ಅವ್ರೀಗ ಅವರನ್ನ ಸಂದರ್ಶನ ಮಾಡ್ತಕ್ಕಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅವ್ರನ್ನ ಎಷ್ಟೆಷ್ಟು ಕೇಳ್ಬೇಕು ಲಾಯಿರಿ ಮಹೇಶರ ಬಗ್ಗೆ, ಯಾಕೆಂದ್ರೆ ಅಮ್ಮ ಹೇಳಿದ್ದಾರೆ, ಅನೇಕ ಸ್ನೇಹಿತರು ಹೇಳಿದ್ದಾರೆ, ಆದ್ರೆ ಇನ್ನೂ ಹೆಂಡತಿ ಆದ್ರೆ ಇನ್ನೂ ಹತ್ತಿರದಿಂದ ನೋಡಿರ್ತಾರೆ ಅಂತ ಅಪೂರ್ವ ಅನುಭವಗಳು ಸಿಗುತ್ತೆ ಅಂತ ಹೇಳಿ ಅವ್ರ ಹತ್ರ ಹೋಗಿ ಬೇಡ್ಕೊಳ್ತಾರೆ. ಅಮ್ಮ, ನನಗೆ ದಯವಿಟ್ಟು ಲಾಯಿರಿ ಮಹಾಶಯರ ಆ ಬದುಕಿನ ಹೆಜ್ಜೆಗಳನ್ನ ನನ್ನ ಮುಂದೆ ನೀವು ಹೇಳ್ಕೊಡಿ ಅಂತ ಹೇಳ್ತಾರೆ. ಅವರಿಗೂ ಕೂಡ ಅಷ್ಟೇ ಸಂತೋಷ ಕೂಡ ಆಗುತ್ತೆ. ಆ ಕಥೆಯನ್ನು ಅವ್ರು ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ನಾನು ನನ್ನ ಅಂತಹ ದೈವಿ ಪುರುಷನ ಜೊತೆ ಇದ್ರು ಕೂಡ ನನಗೆ ಅವರ ಮಹತ್ವವನ್ನ ತಿಳಿಲಿಕ್ಕೆ ಅನೇಕ ವರ್ಷಗಳೇ ಹೋದು. ಒಂದು ದಿನ ನಾನು ಮಲಗಿದ್ದೀನಿ, ಒಂದು ಕನಸು ಬೀಳುತ್ತೆ. ಎಂತಹ ಕನಸು ಅಂದ್ರೆ ಇಡೀ ದೇವಾನುದೇವತೆಗಳು ನನ್ನ ಮೇಲ್ಗಡೆ ಚಾವಣಿಯಲ್ಲಿ ಇಲ್ಲಿದ್ದಾರೆ. ಆ ಮೇಲ್ಭಾಗದಲ್ಲಿ ಅದು ನಿಜವಾಗ್ಲೂ ಕನಸು ಅನ್ನಂಗಿಲ್ಲ, ನಿಜವಾಗಿ ನಾನು ವಾಸ್ತವವಾಗಿ ನೋಡ್ತಿದ್ದೀನೇನೋ ಅನ್ನೋ ಹಾಗಿದೆ. ತಕ್ಷಣ ನಾನು ನೋಡ್ತಿದ್ದೀನಿ, ಇಡೀ ಕೋಣೆ ಕಣ್ ಬಿಡ್ಲಿಕ್ಕಾಗಲ್ಲ ಅಂತ ಪ್ರಕಾಶಮಾನವಾದ ಬೆಳಕಿದೆ. ಆ ಬೆಳಕಿನ ಮಧ್ಯೆ ನನ್ನ ಪತಿ ಅಂದ್ರೆ ಲಾಹಿರಿ ಮಹಾಶಯರು ಪದ್ಮಾಸನ ಹಾಕಿ ಕೂತಿದ್ದಾರೆ. ಆತ್ಮೀಯರೇ, ಇದನ್ನ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಲಾಯಿರಿ ಮಹೇಶರು ಪದ್ಮಾಸನ ಹಾಕಿ ಕೂತಿದ್ದಾರೆ. ಸುತ್ತ ದೇವಾನುದೇವತೆಗಳು ಕೈಗಳನ್ನ ಜೋಡಿಸಿ ಅವರನ್ನ ಆರಾಧಿಸ್ತಿದ್ದಾರೆ. ದೇವತೆಗಳೇ ಲಾಯಿರಿ ಮಹೇಶರನ್ನ ನಮಸ್ಕರಿಸ್ತಿದ್ದಾರೆ, ಆರಾಧಿಸ್ತಾ ಇದ್ದಾರೆ. ಇವ್ರಿಗೆ ಆಶ್ಚರ್ಯ, ದೇವತೆಗಳೆಲ್ಲಿ, ಇವರೆಲ್ಲಿ ಅಂತ ಹೇಳಿ ಇದನ್ ಕನಸೋ ಏನೋ ಅಂತ ಹೇಳಿ ಇವ್ರಿಗೆ ಗೊಂದಲ ಉಂಟಾದಾಗ ಲಾಯಿರಿ ಮಹೇಶರ್ ಹೇಳ್ತಾರೆ, ಹೆಣ್ಣೆ, ನೀನು ಸ್ವಪ್ನವನ್ನ ಕಾಣ್ತಾ ಇಲ್ಲ, ನಿನ್ನ ನಿದ್ರೆಯನ್ನ ಎಂದೆಂದಿಗೂ ತ್ಯಜಿಸು. ಆತ್ಮೀಯರೇ, ನಿದ್ದೆ ಅಂದ್ರೆ ಕೇವಲ ದೈಹಿಕ ನಿದ್ರೆ ಅಲ್ಲ, ನಾವು ಕೆಲವೊಮ್ಮೆ ಮಾನಸಿಕವಾಗೂ ಕೂಡ ಅರಿವಿಲ್ಲದೆ ಇರುವ ಸ್ಥಿತಿಯನ್ನ ನಿದ್ರೆ ಅಂತಲೇ ಅನ್ಕೋಬಹುದು. ಯಾಕೆಂದ್ರೆ ವಾಸ್ತವವಾಗಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ನಿದ್ರೆಯ ಒಂದು ಸ್ಥಿತಿನೇ. ಆಗ ಇವ್ರು ಹೇಳ್ತಾರೆ, ಪ್ರಭು ಮತ್ತೆ ಮತ್ತೆ ಇದು ನಿಮ್ಗೆ ಹೊಂದಿಸ್ತೀನಿ, ನಾನು ಎಂತ ತಪ್ಪು ಮಾಡಿದೆ, ಇಂಥ ದೇವತೆಗಳ ಜೊತೆ ಆರಾಧಿಸ್ಕೊಳ್ಳೋರ ಜೊತೆ ನನ್ನ ಗಂಡ, ಈ ಲೌಕಿಕ ಬದುಕಿನ ಗಂಡ ಅಂತ ತಿಳಿದಿದ್ದಕ್ಕೆ ನನ್ನನ್ನ ಕ್ಷಮಿಸ್ತೀರಾ? ದೈವ ಸಾಕ್ಷಾತ್ಕಾರ ಹೊಂದಿರೋ ಪಕ್ಕದಲ್ಲೇ ಇದ್ಕೊಂಡು ನಾನು ಅಜ್ಞಾನದಿಂದ ನಿದ್ರಿಸ್ತಾ ಇದ್ನಲ್ಲ, ನಿಜವಾಗ್ಲೂ ನನಗೆ ನಾಚಿಕೆ ಆಗ್ತಾ ಇದೆ, ಸತ್ತೋಗ್ಬಿಡ್ಬೇಕು ಅನ್ನಷ್ಟು ನೋವಾಗ್ತಾ ಇದೆ ನನಗೆ. ಈ ರಾತ್ರಿಯಿಂದ ಅಲ್ಲ, ಈ ಕ್ಷಣದಿಂದಲೇ ನೀವು ನನ್ನ ಪತಿ ಅಲ್ಲ, ನನ್ನ ಗುರು ನೀವು. ಈ ಅಲ್ಪ ಚೇತಸಳಾದ ನನ್ನನ್ನ ನಿಮ್ಮ ಶಿಷ್ಯಳಾಗಿ ಸ್ವೀಕರಿಸ್ತೀರಾ ಅಂತ ಹೇಳಿ ಅವರ ಶ್ರೀಮತಿಯವರು ಬೇಡ್ಕೊಳ್ತಾ ಇದ್ದಾರೆ. ಅವರು ನಿಧಾನವಾಗಿ ಅವರ ಮೈಯನ್ನ ಸ್ಪರ್ಶಿಸಿ, ಪವಿತ್ರಾತ್ಮಳೆ ಎದ್ದೇಳು, ನಿನ್ನನ್ನ ಸ್ವೀಕರಿಸಿದ್ದೀನಿ, ಆ ದೇವತೆಗಳಿಗೆಲ್ಲ ಅನುಕ್ರಮವಾಗಿ ನಮಸ್ಕರಿಸ್ತಾ ಬಾ ಅಂತ ಹೇಳ್ತಾರೆ. ಅವರೆಲ್ಲರಿಗೂ ಅವರು ನಮಸ್ಕರಿಸ್ತಾ ಹೋದಾಗ ಅವರು ಆ ದೇವಾನುದೇವತೆಗಳು ಇವ್ರು ಕಾಲಿಗೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಅಯ್ಯೋ ದೇವಿ ಪುರುಷಚಾರಿಯೇ, ನೀನೇ ಧನ್ಯೆ, ನೀನೆ ಅಂತ ಇಂಥ ಮಹಾನ್ ಪುರುಷನ ಜೊತೆ ನೀನಿದೆಯಲ್ಲ ಅಂತ ಹೇಳಿ ಅವರು ಅಷ್ಟರಲ್ಲೇ ಆ ಪ್ರಕಾಶಮಾನವಾದ ಎಲ್ಲ ದೀಪಗಳು ಕೂಡ ಅದೃಶ್ಯ ಆಗ್ತಾ ಹೋಗುತ್ತೆ. ಕೋಣೆಯಲ್ಲಿ ಕತ್ತಲು ಆವರಿಸುತ್ತೆ. ಹೀಗೆ ಇಂಥ ಅನುಗ್ರಹವನ್ನ ನಾನ್ ಮೊದ್ಲೇ ಪಡಿಲಿಲ್ವಲ್ಲ ಅಂತ ಇವರಿಗೆ ಬೇಸರ ಆಗುತ್ತೆ. ಅಂದ್ರೆ ಆಗ ಅವ್ರಿಗೆ ಅರಿವಾಗುತ್ತೆ. ಲಾಯಿರಿ ಮಹೇಶರ್ ಅದನ್ನ ಹೇಳ್ತಾರೆ, ಕಾಲ ಇನ್ನು ಪಕ್ವವಾಗಿರ್ಲಿಲ್ಲ, ನಮ್ಮ ಯಾವುದೇ ಆಗ್ಬೇಕು ಅಂದ್ರೆ ಈ ಕರ್ಮ ಎಲ್ಲ ಸವಿಯ ಅಂತೆ ನಾನು ಮೌನವಾಗಿ ನಿನಗೆ ಸಹಕಾರವನ್ನ ನೀಡಿದೆ. ಯಾಕೆಂದ್ರೆ ಲಾಯಿರಿ ಮಹೇಶರಿಗೆ ಅದರ ಅರಿವಿತ್ತು. ಈಗ ನಿನಗೆ ಅಪೇಕ್ಷೆ ಹುಟ್ಟಿ ನೀನೇ ಸಿದ್ಧವಾಗಿದೀಯಾ ಅಂತ ಹೇಳಿ ಅವರ ಹಣೆಯನ್ನ ಹೀಗೆ ಮುಟ್ಟಿದ ತಕ್ಷಣ ಸುರುಳಿ 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 ರೀತಿ ಬೆಳಕಿನ ರಾಶಿ ಕಾಣಿಸ್ಕೊಳ್ಳುತ್ತೆ. ಆ ಪ್ರಕಾಶ ನಿಧಾನವಾಗಿ ಕ್ರಮವಾಗಿ ಕ್ಷೀರ ಸ್ಫಟಿಕದಂತೆ ನಸು ನೀಲಿಯ ಆಧ್ಯಾತ್ಮಿಕ ನೇತ್ರ ಆಗಿ ರೂಪಿತ ಆಗುತ್ತೆ. ಅದರ ಸುತ್ತ ಚಿನ್ನದ ಬಳೆ, ನಡುವೆ ಬೆಳ್ಳಗೆ ಪಂಚಕೋನಗಳ ನಕ್ಷತ್ರ ಕಾಣಿಸ್ತಾ ಹೋಗುತ್ತೆ.
ಆಗ ಲಾಹಿರಿ ಮಹರ್ಷಿಯರ್ ಅವ್ರಿಗೆ ಹೇಳ್ತಾರೆ, ಆ ನಕ್ಷತ್ರದ ಮೂಲಕ ಅನಂತತೆಯ ಸಾಮ್ರಾಜ್ಯಕ್ಕೆ ನಿನ್ನ ಪ್ರಜ್ಞೆಯನ್ನ ಆಳವಾಗಿ ನುಸುಳಿಸು. ಅಂದ್ರೆ ನಾವು ಧ್ಯಾನ ಮಾಡ್ಬೇಕಾದ್ರೆ ನಮ್ಗೆ ಏನೋ ಕಾಣಿಸ್ತಿದೆ ಅಂದ್ರೆ ಪೂರ್ಣ ಶೂನ್ಯ ಮನಸ್ಸಿನಿಂದ ಅಲ್ಲಿ ನೋಡ್ತಾ ಹೋಗ್ಬೇಕಷ್ಟೇ. ಆಗ ಅವರು ಅಲ್ಲಿ ನೋಡ್ತಾ ಇದ್ದಂಗೆ ಸಾಗರದ ನೊರೆ ತೊರೆಯಂತೆ ದೃಶ್ಯದ ಮೇಲೆ ದೃಶ್ಯಗಳು ನನ್ನ ಆತ್ಮದ ತೀರಕ್ಕೆ ಬಂದು ಬಡಿದವು. ಅವಿಚ್ಛಿನ್ನ ದೃಶ್ಯ ಮಂಡಲಗಳೆಲ್ಲ ಕೊನೆ ಕರಗಿ ಆನಂದದ ಸಾಗರದಲ್ಲಿ ಲೀನ ಆಗೋಯ್ತು. ಅಲೆ ಅಲೆಯಾಗಿ ಉಕ್ಕೇರ್ತಾ ಇದ್ದಂತ ದಿವ್ಯಾನಂದಿಂದ ನಾನು ಮೈ ಮರ್ತೆ. ಆದ್ರೆ ಎಷ್ಟು ಗಂಟೆಗಳ ಮೇಲೆ ನನಗೆ ಈ ಲೋಕದ ಪ್ರಜ್ಞೆ ಬಂತೋ, ಗುರು ಕ್ರಿಯಾಯೋಗದ ತಂತ್ರವನ್ನ ನನಗೆ ಬೋಧಿಸಿದ್ರು. ಅವತ್ತಿನಿಂದ ಲಾಹಿರಿ ಮಹಾಶಯರು ನನ್ನ ಕೋಣೆಯಲ್ಲಿ ಮಲಗ್ಲಿಲ್ಲ. ಅಷ್ಟೇ ಅಲ್ಲ, ಅವ್ರು ನಿದ್ರೆ ಕೂಡ ಮಾಡ್ಲಿಲ್ಲ. ಮುಂದಿನ ಒಂದು ಕೋಣೆಯಲ್ಲಿ ಶಿಷ್ಯರೊಂದಿಗೆ ಅವ್ರು ಇರ್ತಾ ಇದ್ರು ಅನ್ನೋದನ್ನ ಹೇಳ್ತಾರೆ. ಇಷ್ಟನ್ನ ಹೇಳಿ ಅವ್ರು ನಿಲ್ಸಿದ್ರೆ ಯೋಗಾನಂದರಿಗೆ ತೃಪ್ತಿ ಇಲ್ಲ. ನಮಗೆ ಹೆಂಗೆ ಅಂದ್ರೆ ಬಯಕೆ ಇದ್ದಾಗ ಮೊಗೆದು ಕುಡಿದವರು ಇಂಗದ ದಾಹ ಅಂತ ಹೇಳ್ತಾರಲ್ಲ, ಹಾಗೆ ಇನ್ನಷ್ಟು ಕೇಳ್ಬೇಕು ಅಂತ ಅವ್ರು ಕೇಳಿದಾಗ ಎಂತ ದುರಾಸೆಯವನಪ್ಪ ನೀನು ಅಂತ ಹೇಳಿ ಮತ್ತೆ ಅವರು ಹೇಳ್ತಾ ಹೋಗ್ತಾರೆ. ನಾನು ಹೀಗೆ ಅವರಿಂದ ದೀಕ್ಷೆಯನ್ನ ಪಡೆದ್ರು ಕೂಡ ನಾನೊಮ್ಮೆ ತಪ್ಪನ್ನ ಮಾಡ್ಬಿಟ್ಟೆ. ಪ್ರತಿಯೊಂದು ಭಾರತೀಯ ಹೆಣ್ಣು ಮಗಳಿಗೂ ಕೂಡ ಜೊತೆಗ್ ಬೇಕು, ಗಂಡನ ಒಡನಾಟ ಇರ್ಬೋದು, ಆ ತಂದೆ ತಾಯಿ ಮಕ್ಕಳ ಜೊತೆ ಇರ್ಬೇಕು ಅನ್ನೋದು ಹೆಣ್ಣು ಮಕ್ಕಳ ಮನಸ್ಥಿತಿ ಪ್ರಾರಂಭದಿಂದ ಬಂದಿರುತ್ತೆ. ಇವರು ಹೀಗೆ ದೀಕ್ಷೆಯನ್ನ ಪಡೆದ ನಂತರ ಲಾಹಿರಿ ಮಹಾಶಯರ ಜೊತೆ ಒಡನಾಟ ಇವ್ರಿಗೆ ಇಲ್ಲದೆ ಇರೋದ್ರಿಂದ ಇವರು ನಾನೆಲ್ಲರಿಂದ ತಿರಸ್ಕೃತಳಾಗಿದ್ದೀನಿ, ನಾನು ಅನಾಥೆಯನ್ನ ಭಾವನೆ ಶ್ರೀಮತಿ ಲಾಹಿರಿ ಅವರಿಗೆ ಮೂಡತೊಡಗುತ್ತೆ. ಆ ನೋವು ತೀವ್ರತೆ ಹೇಗಾಗುತ್ತೆ ಅಂದ್ರೆ ಇವತ್ತು ಹೆಚ್ಚು ಹೆಣ್ಣು ಮಕ್ಕಳು ಈ ನೋವಿನಿಂದ ಪರಿತಪಿಸ್ತಾ ಇದ್ದಾರೆ. ಆದ್ರಿಂದ ಒಮ್ಮೆ ಲಾಹಿರಿ ಮಹಾಶಯರು ಏನೋ ಒಂದು ವಸ್ತುವನ್ನ ತೆಗೆದುಕೊಳ್ಳಿಕ್ಕೆ ಅಂತ ಇವ್ರ ಕೋಣೆಗೆ ಬರ್ತಾರೆ. ಇವ್ರು ಕಾಯ್ತಾ ಇರ್ತಾರೆ, ಯಾಕೆಂದ್ರೆ ಇವ್ರ ಮನಸ್ಸೊಳಗಡೆ ಯುದ್ಧ ನಡೀತಾ ಇರುತ್ತೆ, ಕುದಿತಾ ಇರುತ್ತೆ. ಇದು ಯಾವಾಗ ಲಾವಾರಸದಂತೆ ಅದನ್ನ ಹೊರ ಹಾಕ್ತೀನಿ ಅಂತ ಬಂದ ತಕ್ಷಣ ಹೇಳ್ತಾರೆ ಇವ್ರು, ಶಿಷ್ಯರೊಡನೆ ಎಲ್ಲಾ ವೇಳೆಯನ್ನು ಕಳಿತೀರಾ, ನಿಮ್ ಹೆಂಡತಿ ಮಕ್ಕಳ ಜವಾಬ್ದಾರಿ ಎಲ್ಲಿ? ಸಂಸಾರ ನಿರ್ವಹಣೆಗೆ ಹಣ ಒದಗಿಸೋ ಬಗ್ಗೆ ನಿಮ್ಗೆ ಆಸಕ್ತಿನೇ ಇಲ್ಲ ಅನ್ನೋದು ನೋಡಿ ನಂಗೆ ಬೇಸರ ಆಗ್ತಾ ಇದೆ. ನಮ್ಮ ಭಾಷೆನಲ್ಲಿ ಹೇಳೋದಾದ್ರೆ ಮದ್ವೆ ಆದ್ಮೇಲೆ ಹೆಂಡತಿಯನ್ನು ಸಾಕೋದು, ಮಕ್ಕಳನ್ನು ಸಾಕೋದು ನಿಮ್ ಜವಾಬ್ದಾರಿ ಅಲ್ವಾ? ಅವ್ರ ಜವಾಬ್ದಾರಿ ಇಲ್ದ್ಮೇಲೆ ಯಾಕೆ ಮದ್ವೆ ಆದ್ರಿ ಅಂತ ನಾವು ಕೇಳ್ತೀವಲ್ಲ, ಆ ರೀತಿ ಇಂತಹ ಮಹಾನುಭಾವರಿಗೂ ಅಂತ ಪದಗಳು ಯೋಚನೆ ಬಂದಿತ್ತು. ಅಷ್ಟು ಹೇಳಿದ್ದೆ ತಡ ಲಾಹಿರಿ ಮಹರ್ಷಿಯರು ಅದೃಶ್ಯರಾಗ್ತಾರೆ, ಹೋಗಲ್ಲ ಹೊರಗಡೆಗೆ, ಇದ್ದ ಕಡೆನೆ ಕಣ್ಣಿಗೆ ಕಾಣಿಸಲ್ಲ. ಇವ್ರಿಗೆ ತಕ್ಷಣ ಇವ್ರಿಗೆ ಅರಿವಾಗ್ತಾ ಹೋಗುತ್ತೆ ಎಲ್ಲವೂ ಶೂನ್ಯ ಅನ್ನೋದು ಇವ್ರಿಗೆ ಅರಿವಾಗ್ತಾ ಹೋಗುತ್ತೆ. ಅಲ್ಲಿ ಒಂದು ವಾಣಿ ಕೂಡ ಕೇಳಿಸುತ್ತೆ, ಎಲ್ಲವೂ ಶೂನ್ಯ, ನಿನ್ಗೆ ಇನ್ನೂ ತಿಳಿಲಿಲ್ವಾ? ನನ್ನಂತ ಶೂನ್ಯನಾದವನು ಹೇಗೆ ನಿನ್ನ ಸಂಪತ್ತನ್ನು ಉತ್ಪಾದಿಸಿಕೊಡ್ಲಿ? ಶೂನ್ಯ ಅಂದ್ರೆ ಏನೂ ಇಲ್ಲ, ಖಾಲಿತನ ಅಂತ ಹೇಳಿದಾಗ ಇವ್ರಿಗೆ ಮತ್ತೆ ಅರಿವಾಗುತ್ತೆ, ಗುರುವೇ ಬೇಡ್ಕೊಳ್ತೀನಿ, ಸಹಸ್ರ ಬಾರಿ ನನ್ನ ಕ್ಷಮಿಸಿ, ನಾನು ಈ ಪಾಪಿಷ್ಟ ಕಣ್ಣು ನಿಮ್ಮನ್ನ ಕಾಣಲಾರವು, ನಿಜವಾದ ನಿಮ್ಮನ್ನ ನಾನು ಕಾಣ್ಲಿಕ್ಕೆ ಆಗ್ತಿಲ್ಲ. ಈ ಲೌಕಿಕ ಬದುಕಿನ ಗಂಡ ಹೆಂಡತಿ ಸಂಪತ್ತು ಮಾನ್ಯ ಆಸ್ತಿ ಒಡವೆ ಈ ದೃಷ್ಟಿಯಿಂದಲೇ ನಾನು ಮತ್ತೆ ನಿಮ್ಮನ್ನ ನೋಡಿದೆ, ನನ್ನನ್ನ ಕ್ಷಮಿಸಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಆಗ ಅವರು ಇಲ್ಲೇ ಇದ್ದೀನಿ ಅಂತ ಆ ಮೇಲುಭಾಗದಿಂದ ಒಂದು ಸೌಂಡ್ ಬರುತ್ತೆ. ಪ್ರತಿ ಗಾಳಿಯಲ್ಲಿ ಅವರು ರೂಪ ತಾಳಿದ್ದಾರೆ. ಅವ್ರ ತಲೆ ಇನ್ನೇನೋ ಚಾವಣಿಗೆ ಟಚ್ ಆಗ್ತಾ ಇದೆ ಹಾಗೆ ಕಣ್ಣುಗಳು ಕುರುಡಾಗಿಸುವ ಜ್ವಾಲೆಗಳಾಗಿರುತ್ತೆ. ಭಯದ ಜೊತೆಗೆ ದುಃಖ ಉಮ್ಮಳಿಸಿ ಬಂದು ಇವ್ರು ಹೋಗಿ ಅವರ ಪಾದಗಳ ಮೇಲೆ ಬಿದ್ದು ಕಣ್ಣೀರಿನಿಂದ ಅವ್ರ ಪಾದಗಳನ್ನ ತೊಳಿತಾ ಇದ್ದಾರೆ. ಆಗ ಅವ್ರು ಹೇಳ್ತಾರೆ, ನಾರಿ, ದೈವಿ ಸಂಪತ್ತನ್ನ ಬಯಸು ನೀನು, ಪ್ರಾಪಂಚಿಕವಾದ ತಳುಕಿನ ತುಚ್ಛ ವಸ್ತುವನ್ನ ಬಯಸ್ಬೇಡ. ಒಳಗಿನ ಸಂಪತ್ತನ್ನ ಗಳಿಸಿದ್ಮೇಲೆ ಹೊರಗಿನಿಂದ ಸರಬರಾಜು ಅದಾಗೆ ಆಗ್ತಾ ಹೋಗುತ್ತೆ. ನಾವಿದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸು ಚೆನ್ನಾಗಾದಾಗ ಹೊರಗಡೆಯಿಂದ ಆಟೋಮೆಟಿಕ್ ಅದ್ ಬರ್ತಾ ಹೋಗುತ್ತೆ. ನನ್ನ ಆಧ್ಯಾತ್ಮಿಕ ಸಂತಾನಗಳಲ್ಲಿ ಒಬ್ಬ ನಿನಗೆ ಹಣ ಬೇಕಿದೆ ಅಲ್ವಾ, ಅವಶ್ಯಕತೆ ವಸ್ತುಗಳನ್ನು ತಗೊಳ್ಳಿಕ್ಕೆ, ನನ್ನ ಶಿಷ್ಯ ಒಬ್ಬ ಅದನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಆ ಶಿಷ್ಯ ಬಂದು ಇವ್ರಿಗೆ ಬೇಕಾದಂತ ವ್ಯವಸ್ಥೆ ಎಲ್ಲವನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಶ್ರೀಮತಿ ಲಾಹಿರಿ ಅವರು ಅನೇಕ ಬದುಕಿನ ಇದನ್ನ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನು ಕುಟುಂಬದ ಒಡನಾಡಿಗಳ ಜೊತೆ ಯೋಗಾನಂದರು ಸಹಕರಿಸ್ತಾ ಹೋಗ್ತಾರೆ. ಮೇಡಮ್ 7 ಗಂಟೆಗೆ ಮುಗಿಸ್ಬೇಕಾ ಅಶ್ವಿನಿ ಮೇಡಮ್? ಇಲ್ಲ ಮೇಡಮ್, ತಗೊಳ್ಳಿ, ಒಂದು 10 ನಿಮಿಷ ಅಲ್ಲ ಗುರುಜಿ. ಸಮಯ 7:20 ಅಲ್ಲಮ್ಮ? ಓಕೆ ಸರ್. ಗುರುಜಿ ಈಗ ಗುರುಜಿ ಓಕೆ ಸರ್, 7:20ವರೆಗಿದೆ ವಿತ್ ಪ್ರಶ್ನೋತ್ತರ. ಓಕೆ ಸರ್, ನಾನು 7:10 ಕಾಲಕ್ಕೆ ನಿಲ್ಲಿಸ್ತೀನಿ ಸರ್. ರೈಟ್.
ಹೀಗೆ ಈ ಲಾಹಿರಿ ಮಹಾಶಯರು ಕೇವಲ ಅವರ ಹೆಂಡತಿಗೆ ಮಾತ್ರ ಗುರುಗಳಾಗಿದ್ದಲ್ಲ, ಯೋಗಾನಂದರ ತಂದೆ ತಾಯಿ, ಅಲ್ಲಿ ಗಮನಿಸಿದಂತ ಅನೇಕ ವ್ಯಕ್ತಿಗಳಿಗೆ ಆಗಿರ್ತಾರೆ. ಹೀಗೆ ಮುಂದೆ ಬಂದ್ರೆ ಅವರ ಶಿಷ್ಯೆ ಜೊತೆ ಒಂದಿದಾಗುತ್ತೆ. ಅವ್ರ ಶಿಷ್ಯ ಹೋಗಿ ನಿಮ್ಮ ಒಂದು ಛಾಯಾಚಿತ್ರವನ್ನ ಕೊಡಿ ಗುರುಗಳೇ, ನನಗದು ಬೇಕು ಅಂತ ಕೇಳ್ತಾರೆ. ಆಗ ಆ ಹೆಂಗಸು ಲಾಹಿರಿ ಮಹಾಶಯರ ಸೊಸೆ ಒಂದೇ ಕುಳಿತು ಭಗವದ್ಗೀತೆಯನ್ನ ಓದ್ತಾ ಇರ್ತಾರೆ. ಹಿಂದೆ ಗುರುಗಳ ಭಾವಚಿತ್ರ ತೂಗು ಹಾಕಲ್ಪಟ್ಟಿರುತ್ತೆ. ಇದ್ದಕ್ಕಿದ್ದಂಗೆ ಭಯಂಕರವಾದ ಗುಡುಗು ಸಿಡಿಲು ಬಿರುಗಾಳಿ ಪ್ರಾರಂಭ ಆಗುತ್ತೆ. ಅವ್ರು ಹೇಳಿರ್ತಾರೆ, ಈ ಫೋಟೋನ ನೀನು ನಿನ್ನ ರಕ್ಷಣೆ ಮಾಡುತ್ತೆ ಅಂದ್ರೆ ಇದು ನಿನ್ನ ರಕ್ಷಣೆಯನ್ನ ಮಾಡುತ್ತೆ, ಇಲ್ಲ ಇದು ಕೇವಲ ಛಾಯಾಚಿತ್ರ ಅಷ್ಟೇ, ಇದ್ರಲ್ಲಿ ಏನು ಇಲ್ಲ ಅಂತ ಅನ್ಕೊಂಡ್ರೆ ಅದು ಏನನ್ನೂ ಮಾಡಲ್ಲ. ಹಾಗೆ ಅದಕ್ಕೆ ನಮ್ಮ ನಂಬಿಕೆ ಮುಖ್ಯ ಅಂತ ಹೇಳೋದು, ಆ ಸುಪ್ತ ಪ್ರಜ್ಞಾ ಮನಸ್ಸು ಅಂತ ಹೇಳೋದು. ನಾವ್ ಏನ್ ಅನ್ಕೋತೀವಿ ಆ ಕೆಲ್ಸವನ್ನ ಅದು ಮಾಡ್ತಾ ಹೋಗುತ್ತೆ. ಹಾಗೇನೆ ತಕ್ಷಣ ಆ ಬಿರುಗಾಳಿ ಇನ್ನೇನು ನಮ್ಮನ್ನೇ ಆಕ್ರಮಿಸ್ತೆ ಅಂದ ತಕ್ಷಣ ಲಾಹಿರಿ ಮಹಾಶಯ ರಕ್ಷಿಸು ಅಂತ ಹೇಳಿ ಆ ಚಿತ್ರದ ಮುಂದೆ ತಲೆಬಾಗ್ತಾರೆ. ಆತ್ಮೀಯರೇ, ಇಲ್ಲಿ ಗಮನಿಸಿ, ಅಲ್ಲಿದ್ದಂತ ಸ್ಥಳ ಬಿಟ್ಟು ಸುತ್ತಮುತ್ತ ಇದ್ದ ಪುಸ್ತಕಗಳೆಲ್ಲಾ ಸಿಡಿಲಿನ ಹೊಡೆತಕ್ಕೆ ಸುಟ್ಟೋಗುತ್ತೆ. ಇವ್ರಿಗೆ ಏನು ಆಗಲ್ಲ. ಇವ್ರಿಗೆ ಎಂತಹ ಅನುಭವ ಆಗುತ್ತೆ ಅಂದ್ರೆ ಇವರ ಸುತ್ತ ಒಂದು ಐಸ್ ಪ್ಯಾಕ್ ಅನ್ನ ಹಾಕಿದ ಅಂತ ಅನುಭವ ಆಗುತ್ತೆ. ಅದನ್ನ ಶಿಷ್ಯೆ ತುಂಬಾ ಚೆನ್ನಾಗಿ ಅದನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಅವ್ರಿಗೆ 2 ಪಯಣಗಳ ಒಂದು ಪವಾಡನ ಇಲ್ಲಿ ಮಾಡ್ತಾರೆ. ಹಾಗೇನೆ ಅಭಯ ಅನ್ನ ಶಿಷ್ಯೆ ಲಾಹಿರಿ ಮಹೇಶರನ್ನ ಭೇಟಿ ಮಾಡ್ಬೇಕು ಅಂತ ತವಕ, ನಾವ್ ಹೆಂಗೆ ನಮ್ಮ ಆತ್ಮೀಯರನ್ನ ನಾವು ಮನಸ್ಸು ಹಂಬಲಿಸ್ತಾ ಇರೋನ್ನ ಬೇಗ ಕಾಣ್ಬೇಕು ಅಂತ ನಾವು ಆಸೆ ಪಡ್ತೀವೋ, ಹಾಗೆ ಆದಷ್ಟು ಬೇಗ ಲಾಹಿರಿ ಮಹೇಶರ ಪಾದದ ಬಳಿ ಕುಳಿತು ಅವರ ಪ್ರವಚನವನ್ನ ಆಲಿಸ್ಬೇಕು ಅನ್ನೋದಾಗಿರುತ್ತೆ. ಅವ್ರು ಬರ್ತಾ ಇರ್ತಾರೆ, ರೈಲು ನಿಧಾನವಾಗಿ ಹೊರಟು ಬಿಡುತ್ತೆ. ಟಿಕೆಟ್ ಕೌಂಟರ್ ಹತ್ರ ನಿಂತಿದ್ದಾರೆ ಅಭಯ. ಅಯ್ಯೋ ಲಾಹಿರಿ ಮಹೇಶರೇ ಮನ್ಸಲ್ಲೇ ಹೇಳ್ಕೊಳ್ತಾ ಇದ್ದಾರೆ, ಆ ರೈಲನ್ನ ನಿಲ್ಸಿ ಅಂತ. ಪವಾಡದ ರೀತಿ ರೈಲು ಹೊರಟಿದ್ದು ಮುಂದೆ ಹೋಗದೇನೆ ಹಾಗೆ ಚಕ್ರ ಸುತ್ತುತ್ತಿದೆ, ರೈಲ್ ಮುಂದೆ ಹೋಗ್ತಾ ಇಲ್ಲ. ಅಲ್ಲಿದ್ದಂತ ಇಂಜಿನಿಯರ್ಗಳೆಲ್ಲ ಪಟ 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 ಅಂತ ಕೇಳಿಗಿಳಿದು ಏನಾಯ್ತು ಅಂತ ನೋಡ್ತಾ ಇದ್ದಾರೆ. ಅಲ್ಲಿದ್ದಂತ ಒಬ್ಬ ಬಾಬು ಬಂದು ಈ ಅಭಯ ಮತ್ತವ್ರ ಗಂಡನನ್ನ, ನಂಗೆ ಹಣ ಕೊಡಿ, ನೀವ್ ಹೋಗಿ ರೈಲನ್ನ ಹತ್ತಿ, ಅಷ್ಟ್ರಲ್ಲಿ ನಿಮ್ಗೆ ಟಿಕೆಟ್ ತರ್ತೀನಿ ಅಂತ ಹೇಳ್ತಾನೆ. ಇವರಿಬ್ಬರು ರೈಲನ್ನ ಹತ್ತಿದ ತಕ್ಷಣ ರೈಲು ಯಾವುದೇ ರಿಪೇರಿ ಇಲ್ಲದೆ ಮುಂದಕ್ಕೆ ಚಲಿಸ್ತಾ ಹೋಗುತ್ತೆ. ರೈಲು ಯಾಕೆ ನಿಲ್ತು ಅನ್ನೋದಾಗ್ಲಿ, ಮತ್ ಯಾಕೆ ಹಾಗೆ ಅದೇ ಚಲಿಸ್ತು ಅನ್ನೋದಾಗ್ಲಿ ಆ ಇಂಜಿನಿಯರ್ಗೂ ಕೂಡ ಗೊತ್ತಾಗಲ್ಲ. ನಾವ್ ಅರ್ಥ ಮಾಡ್ಕೋಬೇಕೀಗ, ಯಾವ ಇಂಜಿನಿಯರು ಕೆಲವೊಂದನ್ನ ರಿಪೇರಿ ಮಾಡ್ಲಿಕ್ಕಾಗಲ್ಲ, ಯಾರು ಮಾಡದೇ ಇದ್ದದ್ದು ಅದಾಗಿ ಆಗುತ್ತೆ ಅನ್ನೋದು ನಮಗೂ ಕೂಡ ಇಂಥ ಕೆಲವು ಸಣ್ಣ ಪುಟ್ಟ ಅನುಭವ ಆಗಿರುತ್ತೆ. ನಾವು ಗುರ್ಸಲ್ಲ ಅಷ್ಟೇ ಅದ್ ಹಾಗೆ ಅನ್ನೋದನ್ನ. ಪ್ರಯಾಣಿಕರೆಲ್ರು ಕೂಡ ಏನೋ ಆಗಿತ್ತು, ಏನೋ ಸರಿ ಆಯ್ತು ಅಂತ ಹೇಳಿ ಹಾಗೆ ಬರ್ತಾರೆ. ಹೀಗೆ ಅವ್ರು ಹೋಗಿ ಆ ಲಾಹಿರಿ ಮಹೇಶರಿಗೆ ಮನಸ್ಸಾರೆ ನಮಸ್ಕಾರ ಮಾಡಿ, ಕಾಲಿ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾರೆ, ಸಮಾಧಾನ ಹೊಂದು ಅಭಯ. ಲಾಹಿರಿ ಮಹೇಶರ್ ಹೇಳ್ತಾ ಇರೋದು ಇದು, ನಂಗ್ ತೊಂದ್ರೆ ಕೊಡೋದು ಅಂದ್ರೆ ನಿನಗೆ ಎಷ್ಟೊಂದು ಇದು ನೋಡು, ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ರೈಲಿಗೆ ಬಂದಿದ್ರೆ ಏನಾಗ್ತಿತ್ತು ನಿನಗೆ ಅಂತ ಕೇಳ್ತಾರೆ. ಆದ್ರೆ ಗುರುಗಳೇ, ನನಗಷ್ಟು ಸಮಯ ಕೂಡ ನಿಮ್ಮನ್ನ ನೋಡ್ದೇನೆ ಇರ್ಲಿಕ್ಕೆ ಆಗ್ಲಿಲ್ಲ ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಮತ್ತೆ ಇನ್ನೊಂದು ಸಂದರ್ಭ ಒಂದು ಅವಳ ಅಭಯಳ ಬದುಕಲ್ಲೇ ಕೂಡ ಬರುತ್ತೆ. ಅಭಯಳ 8 ಮಕ್ಕಳು ಹುಟ್ಟಿ ಸಾಯ್ತಾ ಇರ್ತಾರೆ. ಇವಳಿಗೆ ಕೊನೆಗೆ ಒಂದು ಮಗುವನ್ನಾದರೂ ಉಳಿಸ್ಕೋಬೇಕು ಅನ್ನೋ ಆಸೆ ಬರುತ್ತೆ. ಆಗ ಲಾಹಿರಿ ಮಹೇಶರ ಮುಂದೆ ಹೋಗಿ ಅವಳು 9ನೇ ಮಗು ಬದುಕ್ಲಿ ಅಂತ ಆಶೀರ್ವಾದವನ್ನ ಮಾಡಿ ಅಂತ ಬೇಡ್ಕತಾಳೆ. ಗುರುಗಳು ಸಹಾನುಭೂತಿಯಿಂದ ನತ್ತ, ಬರ್ತಕ್ಕಂಥ 9ನೇ ಮಗು ಉಳಿಯುತ್ತೆ, ಆದ್ರೆ ನಾನು ಏನ್ ಹೇಳ್ತೀನಿ ಅದನ್ನ ಎಚ್ಚರಿಕೆಯಿಂದ ಗಮನಿಸು, ಅನುಸರಿಸದ್ನ. ರಾತ್ರಿ ನಿನ್ನ ಮಗು ಹುಟ್ಟುತ್ತೆ, ಹೆಣ್ಣು ಮಗು. ಬೆಳಗ್ಗೆ ಸೂರ್ಯ ಮೂಡುವವರೆಗೂ ಒಂದು ಹಣತೆ ಉರಿತಾ ಇರ್ಬೇಕು, ಅದು ಆರದಂತೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಕಸ್ಮಾತ್ ನಿದ್ದೆ ಮಾಡಿಬಿಟ್ಟು ನೀನು ದೀಪ ಹಾಕಿ ಮಾಡ್ಕೊಳ್ಬೇಡ, ಆ ದೀಪ ಆರಿದ್ರೆ ಈ ದೀಪ ಕೂಡ ಆರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಮಗು ಹುಟ್ಟುತ್ತೆ. ಹೆಣ್ಣು ಮಕ್ಕಳಿಗೆ ಆ ಹೆರಿಗೆಯ ನೋವಿನಿಂದ ಸುಸ್ತು ಬಳಲಿಕೆಯಿಂದ ಅವಳು ನಿದ್ದೆ ಹೋಗ್ತಾಳೆ. ಅಲ್ಲಿ ದಾದಿಯರಿಗೆ ಅದನ್ನ ಹೇಳಿರ್ತಾಳೆ. ಆ ಮನುಷ್ಯನ ಸಹಜ ಸ್ವಭಾವದಂತೆ ಆ ದಾದಿಯರಿಗೂ ಕೂಡ ನಿದ್ದೆ ಆವರಿಸ್ತಾ ಇರುತ್ತೆ. ಎಣ್ಣೆ ತೀರಿ ಹೋಗಿದೆ, ಬತ್ತಿ ಕೂಡ ಇನ್ನೇನು ಸಣ್ಣದಾಗಿ ಇದಾಗ್ತಿದೆ. ಅಷ್ಟೊತ್ತಿಗೆ ಮನೆ ಪೋರ್ಟ್ ಒಳಗಡೆ ಲಾಕ್ ಆಗಿದೆ, ಬಾಗಿಲು ಹಾಗೆ ತೆಗಿತೆ. ಲಾಹಿರಿ ಮಹೇಶರ್ ಬಂದು ಅಭಯ ದೀಪ ಆರ್ತಾ ಇದೆ ಅನ್ನೋ ಸೌಂಡ್ ಬರುತ್ತೆ. ತಕ್ಷಣ ದಾದಿಯರು ಎಚ್ಚರಾಗಿ ಅದಕ್ಕೆ ತಕ್ಷಣ ಪಟ್ಟಂತ ಎಣ್ಣೆ ಹಾಕಿ ದೀಪ ಉರಿ ಹಾಗೆ ಮಾಡ್ತಾರೆ.
ಮತ್ತೆ ಯಾರೂ ಬಾಗ್ಲನ್ನ ಲಾಕ್ ಮಾಡಲ್ಲ, ಅದರ ಪಾಡಿಗೆ ಅದೇ ಲಾಕ್ ಆಗುತ್ತೆ. ಆ ಮಗು ಹುಟ್ಟುತ್ತೆ. ಯೋಗಾನಂದರು ಕೂಡ ಆ ಮಗು ಹುಟ್ಟಿದೆ ಅನ್ನೋ ಅರಿವನ್ನ ಪಡಿತಾರೆ. ಆ ದಾದಿಯರು ಇವ್ರಿಗೆಲ್ಲ ತುಂಬಾ ಆಶ್ಚರ್ಯ ಆಗುತ್ತೆ. ಎಂತ ಆಶ್ಚರ್ಯ, ಬಾಗ್ಲ ಅದೇ ತೆಗಿತು, ಅದೇ ಹಾಕ್ತು ಅಂತ ವಾಣಿ ಕೇಳೋದು ಯಾರಿಗುಂಟದು? ಹೀಗೆ ಅಭಯ ನಿಂದೀಪ್ ಅಂತ ಹೇಳಿದ್ದು, ಕೈ ತೋರಿಸಿದ್ದು, ಎಣ್ಣೆ ತುಂಬಿದ್ದು, ಇದೆಲ್ಲ ಕೂಡ ಹಾಕೊಂಡಿದ್ದು ನಿಜವಾಗ್ಲು ಪವಾಡದ ರೀತಿನೇ ನಡೀತಾ ಹೋಗುತ್ತೆ. ಹೀಗೆ ಇನ್ನೊಬ್ಬ ಕಾಳಿ ಕುಮಾರ್ ರಾಯನ್ ಅವರು, ಅವರ ಜೊತೆ ನಡೆದಂತ ಕೆಲವೊಂದು ಇದನ್ನ ಹೇಳ್ತಾ ಹೋಗ್ತಾರೆ. ಯಾವಾಗ್ಲೂ ಅವ್ರ ಹತ್ರ ಅನೇಕ ಸಂತರು ಸ್ವಾಮಿಗಳು ಧ್ಯಾನದಲ್ಲಿ ಕುಳಿತು ಈ ಧ್ಯಾನದ ಆಧ್ಯಾತ್ಮಿಕತೆಯ ಉನ್ನತ ಶಕ್ತಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದು, ನಾನು ಅಲ್ಲಿ ಹೋದಾಗ್ಲೆಲ್ಲ ಯಾವತ್ತೂ ಲಾಹಿರಿ ಮಹರ್ಷಿಯರು ನಿದ್ದೆ ಮಾಡಿದ್ದನ್ನ ನಾನು ನೋಡಿಲ್ಲ. ನಾನು ಗುರುವಿನ ಜೊತೆ ಹೋದ ಒಂದಿದ್ರಲ್ಲಿ ನನ್ನ ಅಧಿಕಾರಿ ಅಂದ್ರೆ ನನ್ನ ಬಾಸು ಅಲ್ಲಿ ಹೋಗ್ಲಿಕ್ಕೆ ನನ್ನನ್ನ ಬಿಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಕರ್ತವ್ಯವೇ ದೇವ್ರು, ಆ ಕರ್ತವ್ಯವನ್ನೇ ಲೋಪ ಮಾಡ್ತಕ್ಕಂತ ನಿನ್ ಗುರು ನನ್ ಕೈಗೆ ಏನಾರ ಸಿಕ್ಬಿಟ್ರೆ ಸರಿಯಾಗಿ ಹೇಳ್ತೀನಿ ಅವನಿಗೆ, ನಾನು ಜೀವನದಲ್ಲಿ ನೆನಪಿಟ್ಕೋಬೇಕು ಅಂತ ಹೇಳಿ ಏಕವಚನದಲ್ಲಿ ತಿರಸ್ಕಾರವಾಗಿ ಹೇಳ್ತಾ ಇರ್ತಾರೆ. ಆದ್ರಿಂದ ಇವ್ರಿಗೆ ಅದೇನ್ ಅಡ್ಡ ಬರಲ್ಲ. ಏನಾದ್ರೂ ಕೂಡ ಇವರು ಹೀಗೆ ಬರ್ತಾ ಇರ್ತಾರೆ. ಹಾಗೆ ಆ ಅಧಿಕಾರಿ ಒಂದು ದಿನ ಇವ್ರ ಹಿಂದೆನೆ ಬಂದು ಒರಟಾಗಿ ಒಂದಿದಾಗಿ ಬರ್ತಿದ್ದಾರೆ. ಗುರುಗಳಿದ್ದ ನಡುಕೋಣೆಗೆ ಬಂದು ಏನನ್ನು ಮಾತನಾಡೋದಾಗಿ ಹೇಳಿದ್ನೋ ಅದನ್ನೆಲ್ಲ ಆಡ್ಬಿಡ್ಬೇಕು ಅಂತಲೇ ಅವ್ನು ಬಂದಿದ್ರು. ಆದ್ರೆ ಲಾಹಿರಿ ಮಹರ್ಷಿಯರದು ಅಲ್ಲಿದ್ದ 12 ಜನ ಶಿಷ್ಯರನ್ನ ನೋಡಿ, ನೀವೆಲ್ಲ ಒಂದ್ ಚಿತ್ರವನ್ನು ನೋಡ್ ಬಯಸಿರ ಅಂತ ಹೇಳ್ತಾರೆ. ನಾವು ತಲೆಯಾಡ್ಸಿದ ನಂತರ ಕೋಣೆನೆಲ್ಲ ಕತ್ಲೆ ಆಗಿಸುವಂತೆ ಹೇಳ್ತಾರೆ. ಒಬ್ಬರ ಹಿಂದೆ ಒಬ್ರು ಚಕ್ರಾಕಾರವಾಗಿ ಕುಳಿತುಕೊಳ್ಳಿ, ಮುಂದಿವರ ಕಣ್ಣನ್ನ ನಿಮ್ ಕೈಯಿಂದ ಮುಚ್ಚಿ ಅಂತ ಹೇಳ್ತಾರೆ. ಇಷ್ಟ ಇಲ್ಲದೆ ಇದ್ರು ಕೂಡ ಗುರುಗಳ ನಿರ್ದೇಶನದಂತೆ ಈ ಅಧಿಕಾರಿ ಕೂಡ ಹೇಳಿದ್ದೆಲ್ಲ ಮಾಡ್ತಾ ಹೋಗ್ತಾರೆ. ಇವ್ರಿಗೇನು ಆಶ್ಚರ್ಯ ಆಗಲ್ಲ ಇವರಿಗೆ, ಏಕೆಂದ್ರೆ ಕಾಳಿಕುಮಾರ್ಗೆ ಇವತ್ತು ಅರಿವಿರುತ್ತೆ. ಕೆಲವೇ ಕ್ಷಣದಲ್ಲಿ ನೀವು ಏನನ್ ಕಾಣ್ತೀರಿ ಅಂತ ಲಾಹಿರಿ ಮಹರ್ಷಿಯರ್ ಕೇಳಿದ ತಕ್ಷಣ, ಒಬ್ಬ ಗುರುಗಳೇ, ಒಬ್ಬ ಸುಂದರಿ ಕಾಣ್ತಾ ಇದ್ದಾಳೆ, ಕೆಂಪಂಚಿನ ಸೀರೆ ಹುಟ್ಟಿದಾಳೆ, ಕೆಸುವಿನ ಗಿಡದ ಬಳಿ ನಿಂತಿದ್ದಾಳೆ ಅಂತ ಹೇಳ್ತಾರೆ. ಉಳಿದ ಎಲ್ಲಾ ಶಿಷ್ಯರಿಗೂ ಅದೇ ದೃಶ್ಯ ಕಾಣಿಸಿರುತ್ತೆ. ಆ ಗುರುಗಳು ಅಧಿಕಾರಿ ಕಡೆ ಹೇಳ್ತಾರೆ, ಆ ಹೆಂಗ್ಸ್ ಯಾರು ಅಂತ ಗುರ್ತಿಸ್ಬಲ್ಲೆಯಾ ಅಂತ ಕೇಳ್ತಾರೆ. ಅವನು ಹೌದು ಅಂತ ಹೇಳ್ತಾನೆ. ಸ್ವಭಾವಕ್ಕೆ ವಿರುದ್ಧವಾಗಿ ಭಾವಾವೇಶದಿಂದ ಅವನು ಚಡಪಡಿಸ್ತಾ ಇರೋದು ಕಾಣುತ್ತೆ. ನನಗೆ ಒಳ್ಳೆ ಹೆಂಡತಿ ಇದ್ರು ಕೂಡ ಮೂರ್ಖತನದಿಂದ ಒಂದು ಅಕ್ರಮ ಸಂಬಂಧ ಆಗಿರುತ್ತೆ ಅದು ಆ ಹೆಂಗಸಿನ ಜೊತೆ ಆ ವ್ಯಕ್ತಿಗೆ, ಅಧಿಕಾರಿಗೆ. ಅದರಿಂದ ಇವ್ರಿಗೆ ತಕ್ಷಣ ಅರಿವಾಗುತ್ತೆ, ಅಷ್ಟು ಒಳ್ಳೆ ಹೆಂಡತಿ ನನ್ನ ಮನೆಯಲ್ಲಿ ಇದ್ರು ನಾನು ಈ ಹೆಣ್ಣಿನ ಹಿಂದೆ ಹೋಗಿ ತಪ್ಪು ಮಾಡಿದ್ನಲ್ಲ, ಹಣ, ಸಮಯ, ನನ್ನ ಶಕ್ತಿ, ಪಾಪ ಎಲ್ಲವೂ ಕೂಡ ಇದಾಯ್ತಲ್ವಾ ಅಂತ ಹೇಳಿ ಅವರಿಗೆ ನಾಚಿಕೆ ಆಗುತ್ತೆ ಅಧಿಕಾರಿಗೆ. ಅಷ್ಟೂ ಜನದ ಮುಂದೆ ಬಹಿರಂಗ ಆಗಿದ್ದು ಒಂದಾದ್ರೆ ಅವರ ಮನಸ್ಸಿನಲ್ಲೂ ಕೂಡ ವಿಚಾರ ಮೂಡ್ತಾ ಹೋಗುತ್ತೆ. ನನ್ನನ್ನು ಕ್ಷಮಿಸ್ತೀರಾ, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸ್ತೀರಾ ಅಂತ ಬೇಡ್ತಾರೆ ಅವರು. ನೋಡಿ ಹೇಗೆ ಬಂದವರು ಹೇಗೆ ಹೋದ್ರು ಅನ್ನೋದನ್ನ. ಹೀಗೆ 6 ತಿಂಗಳು ನೀನು ತಕ್ಷಣ ಯಾವ ಗುರುಗಳು ಶಿಷ್ಯರನ್ನ ಸ್ವೀಕರಿಸಲ್ಲ. ಮನಸ್ಪಕ್ವಾಗ್ಲಿ ಈ ಪ್ರಯತ್ನ ಮಾಡಿ ಆನಂತರ ಬಾ ಅಂತ ಹೇಳ್ತಾರೆ. ನೀನು ನೈತಿಕ ಜೀವನವನ್ನ ನಡೆಸು, ತಪ್ಪೋದ್ ನಿನಗೆ ಅರಿವಾಗಿದೆಯಲ್ಲ ಅದನ್ನ ಬಿಟ್ಟು ನಿನ್ನ ಹೆಂಡತಿಯ ಜೊತೆ ನಿನ್ನ ಒಂದು ಪವಿತ್ರವಾದ ಸಂಬಂಧವನ್ನ ಮುಂದುವರಿಸೋ, ಆಮೇಲೆ ಸ್ವೀಕರಿಸ್ತೀನಿ. ಹಾಗಿಲ್ಲ ಅಂದ್ರೆ ನಿನಗೆ ನಾನು ಉಪದೇಶ ಕೊಡ್ಬೇಕಾದ ಅಗತ್ಯನೇ ಇಲ್ಲ. ಬದ್ಲಾಗದೆ ಇದ್ದರಿಗೆ ಗೋರ್ಕಲ್ ಮೇಲೆ ಮಳೆ ಸುರಿದಂಗೆ, ಅದೇನು ಉಪಯೋಗ ಆಗಲ್ಲ. ಹಾಗೆ ಈ ವ್ಯಕ್ತಿ 3 ತಿಂಗಳು ಕಾಲ ಹಾಗೂ ಹೀಗೂ ಚಪಲವನ್ನ ತಡೆಗಟ್ಕೊಂಡು ಆ ಹೆಂಗಸಿನ ಹತ್ರ ಹೋಗದಂಗಿದ್ದ. ಆದ್ರೆ ಅವನು ಮತ್ತೆ ಆ ಹೆಂಗಸನ್ನ ಹುಡ್ಕೊಂಡು ಹೋಗ್ತಾನೆ. ಅವನು ಅವನ ಜೀವನದ ಅಂತಿಮ ಆಗಿತ್ತೋ ಏನೋ, ಹೋಗಿ 2 ತಿಂಗಳ ನಂತರ ಆತ ತೀರ್ಕೊಳ್ತಾನೆ, ಸತ್ತೋಗ್ತಾನೆ. ಆ ಮನುಷ್ಯ ದೀಕ್ಷೆ ಪಡೆಯುವ ಅಸಾಧ್ಯತೆ ಬಗ್ಗೆ ಗುರುಗಳಿಗೆ ಮೊದ್ಲೇ ಗೊತ್ತಿರುತ್ತಿಲ್ಲಿ. ಆ ಭವಿಷ್ಯವಾಣಿ ಎಷ್ಟ್ರ ಮಟ್ಟಿಗೆ ನಿಜವಾಗುತ್ತೆ ನೋಡಿ. ನೀನ್ ಹಾಗಿದ್ರೆ ನಾನ್ ದೀಕ್ಷೆ ಕೊಡ್ಬೇಕಾದ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೆಲವರು ನಮ್ಮ ಮುಂದೆ ಪ್ರಶ್ನಾರ್ಥಿತವಾಗಿರ್ತಾರೆ. ಅವ್ರು ಏನ್ ಮಾಡಿದ್ರು ಹೀಗಿರ್ತಾರೆ, ಯಾಕೆ ಅವ್ರ ಹೇಗೆ ಅಂತ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕು, ಪಾಪದ ಕೊಡ ತುಂಬವರೆಗೂ ಅದು ಏನೂ ಮಾಡ್ಲಿಕ್ಕಾಗಲ್ಲ, ತುಂಬಿದ್ಮೇಲೆ ಯಾರೂ ಉಳಿಸ್ಲಿಕ್ಕಾಗಲ್ಲ ಅನ್ನೋದ್ನ. ಹೀಗೆ ಈ ಲಾಹಿರಿ ಮಹರ್ಷಿಯರಿಗೆ ತ್ರೈಲಿಂಗ ಸ್ವಾಮಿಗಳು ಅನ್ನೋ ಒಬ್ಬ ಸ್ನೇಹಿತರು ಕೂಡ ಇರುತ್ತೆ. ಅವರ ವಯಸ್ಸು 300ಕ್ಕೂ ಹೆಚ್ಚು ಮೀರಿತ್ತು ಅನ್ನೋ ಒಂದು ಪ್ರತೀತಿ ಇರುತ್ತೆ ಅಲ್ಲಿ.
ಆಗಾಗ್ಗೆ ಇವ್ರ ಜೊತೆ ಇವರು ಯೋಗ ಧ್ಯಾನಕ್ಕೆ ಕೂರ್ತಾ ಇರ್ತಾರೆ. ಅವರ ಪ್ರಸಿದ್ಧಿ ಎಷ್ಟಿತ್ತು ಅಂದ್ರೆ ಅದ್ಭುತ ಪವಾಡಗಳನ್ನ ಕುರಿತು ಕತೆ ಯಾವುದನ್ನು ಸುಳ್ಳೆಂದು ಹೇಳ ಹಿಂದೂಗಳು ಯಾರು ಇರ್ಲಿಲ್ಲ. ಅಂತ ಪವಾಡಗಳನ್ನ ಅವರು ಮಾಡ್ತಾ ಇದ್ರು. ಆ ಕ್ರಿಸ್ತನೇ ಧರೆಗಿಳಿದು ಬಂದು ಇವೆಲ್ಲವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೇನೋ ಅನ್ನೋ ಹಾಗೆ ಕಾಲದ ದೆಸೆಯಿಂದ ಅದೆಲ್ಲ ಕುಸ್ತು ಹೋಗದಂತೆ ಭಾರತವನ್ನ ಭದ್ರಪಡಿಸಿ ನಿಲ್ಲಿಸಿದಂತ ಸಿದ್ಧ ಪುರುಷ ಅವನು ಆಗಿರ್ತಾನೆ. ಅನೇಕ ಅತ್ಯಂತ ಘೋರ ವಿಷಗಳನ್ನ ಕುಡಿದು ಏನೂ ಆಗದ ಇದ್ದಿದ್ದನ್ನು ಜನ ನೋಡಿರ್ತಾರೆ. ತ್ರೈಲಿಂಗ ಸ್ವಾಮಿಗಳು ಗಂಗಾ ನದಿಯ ಮೇಲೆ ತೇಲಾಡ್ತಾ ಇರ್ತಾರೆ. ಅದನ್ನ ಸಹಸ್ರ ಜನ ದಡೆನಲ್ಲಿ ನಿಂತ್ಕೊಂಡು ನೋಡಿರ್ತಾರೆ. ನೋಡಿದವರಲ್ಲಿ ಕೆಲವರು ಇವತ್ತು ಕೂಡ ಇರ್ತಾರೆ. ಇವತ್ತು ಅಂದ್ರೆ ಯೋಗಾನಂದರ್ ಇದ್ದಾಗ. ಹಾಗೆ ದಿನಗಟ್ಲೆ ಅವರು ನೀರ ಮೇಲೆ ಕುಳಿತಿರ್ತಾ ಇದ್ರು. ಕೆಲವೇ ಅಲೆಗಳಡಿಯಲ್ಲಿ ಸುದೀರ್ಘ ಕಾಲ ಅವಿತಿರ್ತಿದ್ರು ಒಳಗಡೆ. ಮತ್ತೆ ಇಲ್ಲವೇ ಹಾಗೇನೆ ಮಣಿಕಾರ್ಣಿಕಾ ಘಾಟಿನಲ್ಲಿ ಬೊಬ್ಬೆ ಏಳುವಂತ ಕಾದ ಹಾಸುಗಲ್ಲಿನ ಮೇಲೆ ಭಾರತದ ನಿಷ್ಕರುಣೆಯ ಬಿಸಿಲಿಗೆ ಮೈಯೊಡ್ಡಿ ಆತ ಅಚಲವಾಗಿ ಮಲಗಿರ್ತಾ ಇದ್ರು. ಕಲ್ಪಿಸ್ಕೊಳ್ಳಿ, ಕಾಲಿಟ್ರೆ ಸುಟ್ಟೋಗುತ್ತೇನೋ ಅನ್ನೋದ್ರಲ್ಲಿ ಅವ್ರು ಆರಾಮವಾಗಿ ಚಲಿಸದ ರೀತಿ ಮಲಗ್ತಾ ಇದ್ರು. ಹೀಗೆ ಮಾನವ ಜೀವ ಆಮ್ಲಜನಕವನ್ನು ಅವಲಂಬಿಸಬೇಕಾಗಿಲ್ಲ, ಅಥವಾ ಕೆಲವು ಗೊತ್ತಾದ ನಿಯಮಗಳನ್ನ ಮುನ್ನೆಚ್ಚರಿಕೆಯನ್ನ ಅನುಸರಿಸಬೇಕಾಗಿಲ್ಲ ಎನ್ನೋದನ್ನ ಅದ್ಭುತ ಕಾರ್ಯಗಳ ಮೂಲಕ ಈ ತ್ರೈಲಿಂಗರು ಮಾನವರಿಗೆ ಕಲಿಸ್ತಾರೆ. ಆ ಮಹಾನ್ ಸಿದ್ಧ ನೀರಿನ ಮೇಲಿದ್ರು ಒಳಗಿದ್ರು ಅಥವಾ ಸೂರ್ಯನ ಉಗ್ರ ಕಿರಣಗಳನ್ನ ಅವರ ದೇಹ ಪ್ರತಿರೋಧಿಸ್ತೋ ಬಿಡ್ತೋ, ಅಂತೂ ಆ ದೈವಿ ಪ್ರಜ್ಞೆಯ ಬಲದಿಂದ ಬದುಕಿದ್ರು ಅನ್ನೋದನ್ನ ಅವರು ಸಮರ್ಥಿಸಿ ಕೊಡ್ತಾರೆ. ಮೃತ್ಯು ಅವರನ್ನ ಸ್ಪರ್ಶ ಮಾಡ್ಲಿಕ್ಕೂ ಆಗ್ಲಿಲ್ಲ. ಈ ಯೋಗಿ ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ದೈಹಿಕವಾಗಿಯೂ ಮಹತ್ತವಾಗಿ ಇದ್ರು. ಅವರ ತೂಕ 300 ಪೌಂಡ್ಗಿಂತ ಅಧಿಕ ಆಗಿತ್ತಂತೆ. ಅವರ ಆಯುಷ್ಯದ ಒಂದೊಂದು ವರ್ಷ ಒಂದೊಂದು ಪೌಂಡಿನಂತೆ ಆಗಿತ್ತು. ಹಾಗೆ ಅವರ ಆಹಾರವನ್ನ ತೆಗೆದುಕೊಳ್ಳದೆ ಇದ್ದರಿಂದ ಆ ಅದ್ಭುತ ಮತ್ತಷ್ಟು ಅತಿಶಯವಾಗಿರುತ್ತೆ. ಆರೋಗ್ಯದ ಸಾಮಾನ್ಯ ನಿಯಮಾವಳಿಗಳನ್ನೆಲ್ಲ ಸುಲಭವಾಗಿ ಅಲಕ್ಷಿಸಿ ಬಿಡಬಲ್ಲ ಈ ವಿಶೇಷ ಉದ್ದೇಶ ಯಾವಾಗ್ಲೂ ಸೂಕ್ಷ್ಮವಾದದ್ದು, ಆತನಿಗೆ ವೇದ್ಯವಾದದ್ದು ಅಂತ ಹೇಳ್ತಾರೆ. ಹೀಗೆ ಇಂತಹ ಅನೇಕ ಮಹಾನ್ ಸಂತರು ದೇಹವನ್ನ ತಮ್ಮಿಚ್ಛೆಯಂತೆ ನಡೆಸ್ಕೊಳ್ಬಲ್ರು. ಏಕೆಂದ್ರೆ ದೇಹ ಇಚ್ಛೆಯಂತೆ ನಡೆಸ್ಕೊಳ್ಬಲ್ಲಂತ ಸಾಂದ್ರೀಕೃತ ಅಥವಾ ಘನೀಭವಿಸಿದ ಶಕ್ತಿಯ ಸ್ವರೂಪ ಅಂತ ಅವರಿಗೆ ಗೊತ್ತು. ಇಲ್ಲಿ ಭೌತ ವಿಜ್ಞಾನಿಗಳು ವಸ್ತು ಅಂದ್ರೆ ಅದು ಕೇವಲ ಘನೀಭವಿಸಿದ ಶಕ್ತಿ ಅಲ್ಲದೆ ಬೇರೆ ಅಲ್ಲ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರೆ ಭೌತ ವಸ್ತುವಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಕ್ಕಂಥ ಕ್ಷೇತ್ರದಲ್ಲಿ ಇಲ್ಲಿ ವಿಜ್ಞಾನಿಗಳಾದ ಸಿದ್ಧರು ಈ ಮಹಾತ್ಮದ ತತ್ವವನ್ನ ಜಯಪ್ರದವಾಗಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಆತ್ಮೀಯರೇ, ಈ ಮುಂದಿನ ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ಗಮನಿಸ್ತಾ ಹೋಗೋಣ. ಇಂಥ ಅಪೂರ್ವ ಅವಕಾಶವನ್ನು ಒದಗಿಸಿಕೊಟ್ಟಂತ ರಂಗನಾಥ ಗುರುಜಿಗೆ ನೀವೆಲ್ಲರೂ ಇದನ್ನ ಕೇಳಿದ್ದಕ್ಕೆ ನನ್ನ ಬಾಳು ಧನ್ಯವಾಯಿತು ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತೀನಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ತಮಗೆ. ಸೊ ಅದ್ಭುತವಾದ ಇವತ್ತಿನ ಅನೇಕ ಪವಾಡಗಳು ಯೋಗಾನಂದ ಜೀವನದಲ್ಲಿ, ಯೋಗಿ ಆತ್ಮಕಥೆಯಲ್ಲಿ ನಾವು ತಿಳ್ಕೊತಾ ಇದ್ವಿ. ತ್ರೈಲಿಂಗ ಸ್ವಾಮಿ ಆಂಧ್ರ ಪ್ರದೇಶದಿಂದ ಹೋಗಿರೋದು. ಅವರು ಸುಮಾರು 280 ವರ್ಷಗಳು ಬದುಕಿದ್ದಾರೆ ಅಂತ ಹೇಳ್ತಾರೆ. 280 ಅಂದ್ರೆ 280 ಇಯರ್ಸ್. ಸೊ ಪ್ರಧಾನವಾಗಿ ಅವರು 150 ವರ್ಷಕ್ಕೆ ಕಾಶಿ ವಿಶ್ವನಾಥನ ವಾರಣಾಸಿ ಸೇರ್ಕೊಂತಾರೆ, ಕಾಶಿ ಸೇರ್ಕೊಂತಾರೆ. 150 ವರ್ಷ ಆಯ್ತಾವ ಆ ಟೈಮ್ಗೆ. ಅಲ್ಲಿಂದ ಮತ್ತೆ ಒಂದು 80 ವರ್ಷ ಪೂರ್ತಿ ಮೌನದಲ್ಲಿ ಇರ್ತಾರೆ, ಯಾವುದೇ ಒಂದು ಮಾತಿಲ್ಲ. 80 ವರ್ಷ ನೇರವಾಗಿ ಮೌನದಲ್ಲಿರ್ತಾರೆ. ಈ ರೀತಿಯಲ್ಲಿ ಅನೇಕ ಪವಾಡಗಳು ಈ ಮಹನೀಯರಂತ ಈ ಮಹಾಯೋಗಿಗಳ ಜೀವನ ನೋಡ್ತಾ ಇದ್ರೆ ಯಾವುದೂ ಅಸಾಧ್ಯವಿಲ್ಲ ಅಂತ ಅರ್ಥ ಆಗ್ತದೆ ನಮಗೆ. ನಮ್ಮ ಲೈಫಲ್ಲಿ ಅಷ್ಟೇ, ಯಾವುದೂ ಅಸಾಧ್ಯವಿಲ್ಲ. ಒಂದೇನಂದ್ರೆ ನಮ್ಮ ಒಳಗಡೆ ಇರುವಂಥ ಚೈತನ್ಯವನ್ನು ನಾವು ಬಳಸ್ಕೊಂಡಿದ್ರೆ ಯಾವುದು ಅಸಾಧ್ಯವಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬಹುದು. ನಮ್ಮ ಒಳಗಡೆ ಚೈತನ್ಯ ಅತ್ಯಂತ ಸಮೀಪವಾಗಿರುತ್ತದೆ. ನೋಡಿ, ಇಲ್ಲಿ ಈ ಮಹನೀಯರಿಗೆ ಯಾವುದೇ ಪವಾಡಗಳು ಅತ್ಯಂತ ಸುಲಭ ಆಯಿತು. ಯಾಕಂದ್ರೆ ಅವರು ಚೈತನ್ಯ ಜೊತೆಗೆ ಒಂದಾಗಿದ್ರು. ನಾವು ಸಾಮಾನ್ಯ ಮಾನವರು ಏನ್ ಮಾಡ್ತಾರೆ, ಸಾಮಾನ್ಯ ಜನರಂದ್ರೆ ಎಲ್ಲ ಕಡೆ ಕಿಲೋಮೀಟರ್ ಗಟ್ಟ ಅಂದ್ರೆ ಒಂದು ಹೇಳ್ಬೇಕಂದ್ರೆ ಸುಮಾರು ಸುದೂರ ಪ್ರಯಾಣ ಮಾಡಿ ಒಂದು ದೇವರನ್ನ ದರ್ಶನ ಮಾಡ್ಕೊಂಡು ಬರ್ತಾರೆ. ನಮ್ಮ ಇಂಥ ಮಹಾಯೋಗಗಳು ಅಲ್ಲೇ ಕೂತ್ಕೊಂಡ ಜಾಗದಲ್ಲೇ ಎಲ್ಲ ದರ್ಶನ ಮಾಡ್ಬಿಡ್ತಾರೆ.
ಕೂತ್ಕೊಂಡ ಜಾಗದಲ್ಲೇ ವಿಶ್ವನಾಥ್ ನೋಡ್ಬೇಕಾ, ಇಲ್ಲ ವೆಂಕಟೇಶ್ವರ ಸ್ವಾಮಿ ನೋಡ್ಬೇಕಾ, ಇಲ್ಲ ಅಂದ್ರೆ ಯಾರು ನೋಡ್ಬೇಕು, ಯಾರ ಹತ್ರ ಸಂಪರ್ಕ ಹೊಂದಬೇಕು, ಎಲ್ಲ ಅಲ್ಲಿಂದನೇ ಸಾಧ್ಯವಾಗುತ್ತೆ. ಅದಕ್ಕೆ ಅತ್ಯಂತ ನಮ್ಮೆಲ್ಲರಿಗೂ ಅತ್ಯಂತ ಸಮೀಪವಾಗಿರುವಂಥದ್ದು ನಮ್ಮ ಒಳಗಿರುವಂಥ ನಮ್ಮ ಚೈತನ್ಯ. ಅದೇ ಪರಮಾತ್ಮ, ಅದೇ ಆತ್ಮ, ಎಲ್ಲ ಅದೇ. ಅದಕ್ಕೋಸ್ಕರ ಅದನ್ನು ಸಮೀಪವಾಗಿ ಇಟ್ಕೊಂಡು ನಾವೆಲ್ಲೆಲ್ಲ ಹುಡುಕೋದು ಪ್ರಯೋಜನ ಇಲ್ಲ. ಇದಕ್ಕೆ ಬೇಕಾಗಿರೋದು ಕೇವಲ ಧ್ಯಾನ ಅಷ್ಟೇ, ಏನೂ ಇಲ್ಲ. ರೈಟ್, ಥ್ಯಾಂಕ್ ಯು. ಓಕೆ ಗುರುಜಿ, ನಿಮ್ಮಿಂದ ನಾವು ಇನ್ನೂ ಒಂದಷ್ಟು ಮಾಹಿತಿಗಳನ್ನ ಪ್ರತಿನಿತ್ಯ ತಿಳಿತಾ ಇರ್ತೀವಿ. ಯಾರೇ ಸ್ಪೀಕರ್ ಬಂದು ಮಾತಾಡಿದ್ರು ಫೈನಲ್ ಆಗಿ ನೀವೊಂದು ಏನ್ ಹೇಳ್ತೀರಾ ಸಾರಾಂಶ ಅದನ್ನ ಕೊಡ್ತೀರಾ, ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ವಾಣಿ ಮೇಡಮ್ ನಿಮ್ಗೆ ತುಂಬಾ ಧನ್ಯವಾದಗಳು. ಹೇಳಿದ್ರಿ ನೆಳಲು ಬೆಳಕಿನ ಆಟ ಚಲನಚಿತ್ರ ಎಂಬುದು ಅಂತ ಹೇಳಿದ್ರಿ. ಮನಸ್ಸಿನ ಆಸೆ ಎಂಬುದು ಒಂದು ಮಾಯ. ಸಮಯ ಸಂದರ್ಭ ಬರೋವರೆಗೂ ಏನು ಆಗೋದಿಲ್ಲ, ಆಗ್ಬೇಕು ಅಂತಂದ್ರೆ ಅದನ್ನ ಕಾಯ್ಬೇಕು ಅನ್ನುವಂತಹ ಒಂದು ಮಾತು. ಹಾಗೆ ಪಿರಮಿಡ್ ವ್ಯಾಲಿಯಲ್ಲಿ ವಾಣಿ ಮೇಡಮ್ ಅವರ ವಾಣಿಯನ್ನು ಕೂಡ ಕಂಡೆ ನಾನು. ಈಗ ಅವರು ಮೇಡಮ್ ಅಲ್ಲಿ ಅಟೆಂಡ್ ಮಾಡಿದ್ರು, ಅಲ್ಲಿನ ವಾತಾವರಣ ನೋಡ್ಬಿಟ್ಟು ಪಿರಮಿಡ್ ವ್ಯಾಲಿಯದ್ದೇ ಒಂದು ವಾಣಿನ ಅಲ್ಲಿ ಅವರು ಹಾಡ್ಬಿಟ್ರು. ಅದೊಂದು ಖುಷಿಯಾದ ವಿಚಾರ. ತುಂಬಾ ಥ್ಯಾಂಕ್ ಯು ಮೇಡಮ್.